ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 4ನೇ ಅಧ್ಯಾಯ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಅಭಿಪ್ರೇರಣೆ, ಅವಧಾನ ಮತ್ತು ಕೊನೆಯ ಅವಧಿಯಲ್ಲಿ ಅಬ್ರಹಾಂ ಮಸ್ಲೋರವರ ಅಗತ್ಯತಾ ಶ್ರೇಣಿಯ ಸಿದ್ಧಾಂತದ ಕುರಿತು ನಾವು ತಿಳಿದುಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಅದರ ಮುಂದುವರೆದ ಭಾಗ ಸ್ಮೃತಿ ಅಥವಾ ನೆನಪು, ದ ಮೆಮರಿ ಅಂತ ಹೇಳಿ ಏನ್ ಕರಿತೀವಲ್ಲ, ಆ ಒಂದು ಅಂಶದ ಕುರಿತು ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ನಿಮಗೆ 2 ಪ್ರಶ್ನೆಗಳಿದಾವ, ಅತಿ ಸಣ್ಣ ಪ್ರಶ್ನೆಗಳಿದಾವ. ಆ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ರಿ. ಮೊದಲನೇ ಒಂದು ಪ್ರಶ್ನೆ ಏನಂತಂದ್ರೆ, ನಾನ್ ನಿಮಗೆ ಚಿಕ್ಕವರಿದ್ದಾಗ ನೀವು ಒಂದು ಹಾಡವನ್ನು ಕಲ್ತಿದ್ದೀರಿ. ಆ ಹಾಡದ ಮೊದಲನೇ ಸಾಲವನ್ನು ಹೇಳ್ತಾನೆ, ಉಳಿದಿದ್ದ ಸಾಲುಗಳು ನೆನಪಾಗ್ತಾವಲ್ಲೋ ಚೆಕ್ ಮಾಡ್ಕೊಳ್ರಿ. ಏನ್ ಹೇಳ್ರದ? ಟ್ವಿಂಕಲ್ ಟ್ವಿಂಕಲ್. ಇಷ್ಟ ಹೇಳತ್ರಾಗ ಅಂದ್ರೆ ನಿಮ್ಗೆ ಆಲ್ರೆಡಿ ನೆನಪಾಗ್ಯದ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನೋದು ಹಾಡ ಕಂಪ್ಲೀಟ್ ನೆನಪಿಗೆ ಬಂದದ. ಆದ್ರೆ ಇನ್ನು 2ನೇ ಪ್ರಶ್ನೆ ಅದ, ಅದಕ್ಕ ಕ್ವಿಕ್ ಆಗಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ರಿ. ಏನಂತಂದ್ರೆ, 2 ದಿನಗಳ ಹಿಂದ್ಗಡೆ ತಾವ್ ಏನ್ ಟಿಫಿನ್ ಮಾಡಿದ್ರಿ ಅದನ್ನ ನೆನ್ಪು ಮಾಡ್ಕೊಳ್ರಿ. ಸೊ ಕಷ್ಟ ಯಾವ್ದಾಗ್ತದ? 2 ದಿನದ ಹಿಂದ್ಗಡೆ ಮಾಡಿದಂತ ಟಿಫಿನ್ ಏನದಲ್ಲ ಅದನ್ನ ತೆಗೆದುಕೊಳ್ಳೋದು ಕಷ್ಟ ಆಗ್ತದೆ. ಬಟ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇದ್ ಹಾಡ ಈಸಿಲಿ ನೆನಪಾಗ್ತದ. ಇದಕ್ಕೆ ಕಾರಣ ಏನ ಅಂತ ಹೇಳಿ ನೀವು ಯೋಚನೆ ಮಾಡ್ತೀರೇನ? ಅದನ್ನ ಮನೋವಿಜ್ಞಾನದಾಗ ಏನ್ ಕರಿತಾರತ್ತಂದ್ರೆ ಸ್ಮೃತಿಯ ಜಾಣ್ಮೆ ಅಂತ ಹೇಳಿ ಕರಿತಾರ. ಅಂದ್ರ ಯಾವ್ದನ್ನ ನೆನಪಿಟ್ಕೊಳ್ಬೇಕು, ಯಾವ್ದನ್ನ ಮರಿಬೇಕು ಅನ್ನೋದು ನಮ್ಮ ಮೆದುಳಿಗೆ ಗೊತ್ತದ. ಇಲ್ಲಿ 2 ದಿನದ ಹಿಂದ್ಗಡೆ ನೀವು ಮಾಡಿದಂತ ಟಿಫಿನ್ ನಿಮಗ್ ನೆನಪಾಗ್ತಿಲ್ಲ ಮತ್ತು ಎಷ್ಟೋ ವರ್ಷಗಳ ಹಿಂದ್ಗಡೆ ಕಲ್ತಂತ ಈ ಹಾಡ್ ನೆನಪದ ಅಂದ್ರೆ ಇದಕ್ ಕಾರಣ ಏನಂತಂದ್ರೆ, ಈ ಇದೇನ ಟಿಫಿನ್ ಮಾಡಿದಿರಲ್ಲ, ಇದು ರೆಗ್ಯುಲರ್ ರೂಟೀನ್ ಲೈಫ್‌ದಾಗ ಇದ. ನಿನ್ನೆ ಮಾಡಿದಿರಿ, ಇವತ್ತು ಮಾಡಿದಿರಿ, ನಾಳೆಗೂ ಕೂಡ ಮಾಡ್ತೀರಿ. ಆದ್ರ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಡವನ್ನ ನೀವು ಜೀವನದಾಗ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಆಸಕ್ತಿಯಿಂದ ಕಲ್ತಿದ್ದೀರಿ ಮತ್ತು ಅದನ್ನ ಸಾಕಷ್ಟು ಬಾರಿ ರಿಪೀಟ್ ಕೂಡ ಮಾಡಿದಿರಿ. ತಿಳಿತಾ? ಸೊ ಈ ಹಿನ್ನೆಲೆಯಲ್ಲಿ ನಾವ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸ್ಮೃತಿಯ ಮಹತ್ವ ಮತ್ತು ಅದು ಕಾರ್ಯನಿರ್ವಹಿಸುವ ರೀತಿ ಏನದಲ್ಲ, ಇದರ ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಒಂದು ಸ್ಮೃತಿಗೆ ಸಂಬಂಧಿಸಿದಂತೆ ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡೋದದ ಅನ್ನೋದನ್ನ ಒಂದ್ಸಲ ನೋಡೋಣ. ಮೊದಲನೇದಾಗಿ ಸ್ಮೃತಿಯ ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ನೋಡೋಣ. ಅದಾದ್ಮೇಲೆ ಸ್ಮೃತಿಯ ಹಂತಗಳು ಮತ್ತು ಉತ್ತಮ ಸ್ಮೃತಿಯ ಲಕ್ಷಣಗಳು ಏನದಾವ ನೋಡೋಣ. ಅದಾದ್ಮೇಲೆ ಸ್ಮೃತಿಯ ವಿಧಗಳು ಅಂತ ಹೇಳಿ ಬರ್ತಾವ, ಎಷ್ಟು ವಿಧಗಳು ಇದಾವ ಅನ್ನೋದು ನೋಡೋಣ. ಆಮೇಲೆ ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ದಾವ ನೋಡೋಣ. ಆಮೇಲೆ ಸ್ಮರಣೆಯ ವಿಧಾನಗಳು, ಯಾವ ರೀತಿ ನಾವು ನೆನಪಿಟ್ಕೊಳ್ಬೇಕು ಅನ್ನೋದಕ್ಕೆ ವಿಧಾನಗಳದಾವ ಅದನ್ನ ನೋಡೋಣ. ಕೊನೆಯಲ್ಲಿ ಶೈಕ್ಷಣಿಕ ನಿಹಿತಾರ್ಥಗಳು ಅಂತೇಳಿ ಒಟ್ಟಾರೆ 8 ಅಂಶಗಳದಾವ. ಆದ್ರೆ ಕೇವಲ 20ರಿಂದ 25 ನಿಮಿಷ ಒಳಗಂದ್ರೆ ಈ 8 ಅಂಶಗಳು ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ ನಾನು. ಇನ್ನ ಮೊದಲನೇ ಒಂದು ಅಂಶ ಏನಂತಂದ್ರೆ ಸ್ಮೃತಿಯ ಅರ್ಥ, ವಾಟ್ ಈಸ್ ಮೆಮರಿ ಅಂತ ಹೇಳಿ. ಇಲ್ಲಿ ಒಂದು ಸಿಂಪಲ್ ಡೆಫಿನಿಷನ್ ಅದ ನೋಡ್ರಿ. ಕಲಿತ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಪ್ರಕ್ರಿಯೆಯೇ ಸ್ಮೃತಿ. ಓಕೆ, ಯಾವ್ದಾದ್ರು ವಿಷಯವನ್ನ ನಾವು ಕಲ್ತು ಅಂತ ತಿಳ್ಕೊಳ್ರಿ, ಅದನ್ನ ನೆನಪಿನಲ್ಲೂ ಇಟ್ಕೊಳ್ತೇವಲ್ಲ, ಆ ಪ್ರೊಸೆಸ್ ಏನದಲ್ಲ ಅದಕ್ಕೆ ನಾವು ಸ್ಮೃತಿ ಅಂತ ಹೇಳಿ ಕರಿತೀವಿ. ಬುದ್ಧಿವಂತ ವರ್ತನೆಯ ಅಡಿಪಾಯ ಅಂತ ಹೇಳಿ ಇದಕ್ಕೆ ಕರಿತಾರೆ ಸ್ಮೃತಿಗೆ. ಒಬ್ಬ ಮನುಷ್ಯ ಬುದ್ಧಿವಂತ ಆಗ್ಬೇಕಾದ್ರೆ ಅವ್ನಿಗೆ ಮೊದಲನೇದು ಏನಂತಂದ್ರ ಕಲ್ತಂತ ವಿಷಯವನ್ನ ನೆನಪಿಟ್ಕೊಳ್ಳುವಂತ ಶಕ್ತಿ ಅವನಲ್ಲೇ ಇರಬೇಕು. ಸೊ ಅದಕ್ಕೆ ಏನ್ ಕರಿತೀವಿ ಅಂತಂದ್ರೆ ನಾವು ಧಾರಣೆ ಅಂತ ಹೇಳಿ ಕರಿತೀವಿ. ಕಲಿತ ವಿಷಯವನ್ನ ಧಾರಣೆ ಮಾಡಿಕೊಳ್ಳುವುದೇ ಸ್ಮೃತಿ ಅಂತಂದಂಗ. ಸೊ ಈ ಶಬ್ದ ಏನದಲ್ಲ ಧಾರಣೆ, ಇದನ್ನ ತಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಇಂಗ್ಲಿಷ್ ನಲ್ಲಿ ರಿಟೆನ್ಷನ್ ಅಂತ ಹೇಳಿ ಕರಿತೇವೆ. ಸ್ಮೃತಿ ಇಲ್ಲದಿದ್ರ ನಾವು ಏನನ್ನು ಕಲಿಯಲು ಸಾಧ್ಯವಿಲ್ಲ. ನಾವು ನೆನಪಿನ ಶಕ್ತಿ ಇರದಿದ್ರ ಏನೇನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಜೀವನದಾಗ ಏನಾದ್ರೂ ಕಲಿಬೇಕು ಅಂತಿದ್ರ ನಿಮಗ್ ಮೊದಲ್ ಏನ್ ಬೇಕು ಹೇಳ್ರಿ? ಸ್ಮೃತಿ, ನೆನ್ಪಿಟ್ಕೊಳ್ಳುವಂತ ಶಕ್ತಿ ಇರಬೇಕು. ಸೊ ನಾವ ಧಾರಣೆಯ ಮೂಲಕ ಕಲ್ತಂತ ವಿಷಯವನ್ನ ನಾವು ಮೈಂಡ್ನಲ್ಲಿ ನೆನ್ಪಿಟ್ಕೊಳ್ತೇವಿ. ಇಷ್ಟಕ್ಕ ಕೆಲಸ ಮುಗಿತನ ಇಲ್ಲ. ಆ ಸ್ಮೃತಿಯಲ್ಲಿ ಇರುವಂತ ವಿಷಯಗಳು 3 ರೀತಿ ನಮಗ ಮತ್ತವ ಯೂಸ್ ಆಗ್ತಾವ. ಒಂದನೇದ್ ಏನಂತಂದ್ರ ಪುನಃಸ್ಮರಣೆ, ನೆನಪಿಸಿಕೊಳ್ಳುವುದು ಅಂತಂದಂಗ. ಕಲಿತಂತ ವಿಷಯವನ್ನ ನಾವು ಪರ್ಫೆಕ್ಟ್ ಆಗಿ ನೆನಪು ತಗೊಂಡ್ರ ಅದ್ ನೆನಪಿಗೆ ಬರಬೇಕು, ಅವಾಗಷ್ಟ ಅದು ಸ್ಮೃತಿ ಅಂತಂದಂಗ. ಎರಡನೇದ್ ಹಂತ ಏನಂತಂದ್ರ, ಎರಡನೇ ಒಂದು ಪಾಯಿಂಟ್ ಏನಂತಂದ್ರ ಗುರುತಿಸುವಿಕೆ. ನೀವು ಬಹಳಷ್ಟು ವಸ್ತುಗಳನ್ನ ನೋಡಿದಿರಿ, ಅದ್ರಾಗ ಇದು ಒಂದ್ ವಸ್ತು ನಾನು ಹೇಳಿದ್ರ ಅದ ವಸ್ತುವನ್ನ ಗುರುತಿಸುವಂತ ಕೆಪಾಸಿಟಿ ಇರಬೇಕು, ಅವಾಗ ನಿಮ್ ಸ್ಮೃತಿ ಕರೆಕ್ಟ್ ಐತಿ ಅಂತ ಅಂದಂಗ. ಇನ್ನು ಮೂರನೇದ್ ಏನಂತಂದ್ರೆ ಪುನರ್ ಕಲಿಕೆ. ನೀವು ಯಾವಾಗ್ಲೂ ಒಂದು ಹೊಸ ವಿಷಯನ ಕಲ್ತಾಗ ಅದಕ್ಕೆ ಸಂಬಂಧಿಸಿದಂತ ಹಳೆಯ ವಿಷಯ ನಿಮಗೆ ಮತ್ತೆ ಹೆಲ್ಪ್ ಆಗ್ಬೇಕು ಪುನರ್ ಕಲಿಕೆಗೆ. ಇದನ್ನ ನಾವು ಆಲ್ರೆಡಿ ಕಲ್ತಿದನಪ್ಪ ಅಂತೇಳಿ ನೆನಪಾಗ್ಬೇಕು. ಈಗ ಉದಾಹರಣೆಗೆ 8th ಸ್ಟ್ಯಾಂಡರ್ಡ್ದಾಗೂ ಕೂಡ ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಅಭ್ಯಾಸ ಮಾಡಿರ್ತೀರಿ. 10th ದಾಗೂ ಮಾಡಿರ್ತೀರಿ, ಸೆಕೆಂಡ್ ಇಯರ್ ದಾಗೂ ಮಾಡ್ತೀರಿ. ಸೊ ಈ ಪ್ರತಿ ಸಲ ನೀವು ಇದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ನಿಮ್ಗೆ ಹಿಂದಿನ ನೆನಪಾಗ್ಬೇಕು, ಗೊತ್ತಾಯ್ತಾ? ಅವಾಗಷ್ಟ ಆ ಸ್ಮೃತಿ ಕರೆಕ್ಟ್ ಆಗ್ಯದ ಅಂತಂದಂಗ, ನಿಮ್ ನೆನಪಿನಲ್ಲಿ ಇಟ್ಕೊಂಡಿದ್ದು ಕರೆಕ್ಟ್ ಆಗ್ಯದ ಅಂತಂದಂಗ. ಇಷ್ಟೇ ಏನ್ ಹೇಳ್ರಿ ಇದರ ವ್ಯಾಖ್ಯೆ. ಯಾವ್ದು ಹೇಳ್ರಿ? ಸ್ಮೃತಿಯ ಅರ್ಥ ಇಷ್ಟ ಅದ. ಇನ್ನ ಸ್ಮೃತಿಯ ಕುರಿತು ವ್ಯಾಖ್ಯೆಗಳನ್ನ ಕೊಡಿದಾರಲ್ಲ ಮನೋವಿಜ್ಞಾನಿಗಳು, ಅದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಒಂದು ವ್ಯಾಖ್ಯೆ ಏನಂತಂದ್ರೆ, ಇದು 2ನೇ ಪಾಯಿಂಟ್. ಮೊದಲನೇ ವಾಕ್ಯ ಕೊಟ್ಟವ್ರು ಯಾರತ್ತಂದ್ರ
ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಅಂತ ಹೇಳಿ. ಇಲ್ಲಿ ಮಾರ್ಕ್ವಸ್ ಆಗ್ಯದ, ಮಾರ್ಕ್ವಿಸ್ ಇಲ್ಲಿ ಇಂಗ್ಲಿಷ್‌ನಾಗ ಕರೆಕ್ಟ್ ಅದ ನೋಡ್ರಿ. ಮಾರ್ಕ್ವಿಸ್ ಇವ್ರು ಕೊಟ್ಟಿದ್ದಾರೆ. ಇವ್ರು ಏನ್ ಹೇಳ್ತಾರಂದ್ರೆ, ಹಿಂದೆ ಕಲಿತಂತಹ ವಿಷಯಗಳನ್ನು ಅಥವಾ ಅನುಭವಗಳನ್ನು ಪುನಃ ಸ್ಮರಣೆಗೆ ತರುವುದೇ ಸ್ಮೃತಿ ಅಂತ ಹೇಳ್ತಾರ. ನಾವು ಯಾವಾಗ ಹಿಂದ್ ವಿಷಯಗಳು ಕಲ್ತಿದೀವಿ ಅಥವಾ ಏನೇನು ಅನುಭವಿಸಿದವಲ್ಲ ಅದನ್ನ ಸಕಾಲದಲ್ಲಿ ನಾವು ಮತ್ತ ಪುನಃಸ್ಮರಣೆಗೆ ತಂದುಕೊಳ್ಳುವಂತ ಒಂದು ಶಕ್ತಿ ಏನದಲ್ಲ ಅದಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ, ಸ್ಮೃತಿ ಅಂತ ಹೇಳಿ ಕರಿತೀವಿ ಅಂತ ತಿಳ್ಕೊಂಡ ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಅವ್ರು ಹೇಳ್ತಾರ. ಎರಡನೇ ವ್ಯಾಖ್ಯಾನ ಕೊಟ್ಟವ್ರು ಯಾರತ್ತಂದ್ರ ರೈಬನ್ ಅಂತ ಹೇಳಿ. ಓಕೆ, ಸೊ ಈ ರೈಬರ್ನ್ ಅನ್ನೋರು ಏನ್ ಹೇಳ್ತಾರಂದ್ರ, ಅನುಭವಗಳನ್ನು ಸಂಗ್ರಹಿಸಿಡುವ ಶಕ್ತಿ ಮತ್ತು ಸ್ವಲ್ಪ ಕಾಲಾನಂತರ ಪ್ರಜ್ಞಾನುಭವಕ್ಕೆ ತಂದುಕೊಳ್ಳುವ ಸಾಮರ್ಥ್ಯವೇ ಸ್ಮೃತಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಅನುಭವಗಳನ್ನ ಸಂಗ್ರಹಿಸಿಡೋದು ಅಷ್ಟೇ ಅಲ್ಲ, ಸ್ವಲ್ಪ ಸಮಯದ ನಂತರ ಅದನ್ನ ಮತ್ತೆ ಪ್ರಜ್ಞಾನುಭವ ಅಂತಂದ್ರ ಎಚ್ಚರಿಕೆಯ ಹಂತ ತಂದಂಗ ಜಾಗೃತಾವಸ್ಥೆಗೆ ತರುವಂತ ಕೆಲಸ ಏನದಲ್ಲ ಅದನ್ನ ಅದ್ರ ಸಾಮರ್ಥ್ಯ ಏನದಲ್ಲ ಅದಕ್ಕೆ ನಾವು ಸ್ಮೃತಿ ಅಂತ ಹೇಳಿ ಕರಿತೀವಿ ಅಂತ ತಿಳ್ಕೊಂಡ ರಾಯ್ಬರ್ನವ್ರು ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ. ನಾವ ಇವತ್ತು ಏನಾದ್ರೂ ಒಂದು ವಿಷಯವನ್ನು ಕಲಿತೇವೆ. ಈಗ ಫಾರ್ ಎಕ್ಸಾಂಪಲ್ ಸ್ಮೃತಿ ಕುರಿತು ಇವತ್ತು ಕಲಿತೀವಿ. ಒಂದ್ 10 ದಿವಸ ಬಿಟ್ಟು ಈ ಗ್ಯಾಪ್ನಾಗ ನಾವು ಮತ್ತೆ ಬೇರೆ ಬೇರೆ ವಿಷಯ ತೆಗೆದುಕೊಂಡಿರ್ತೀವಿ, ಕಲ್ತಿರ್ತೀವಿ. ಅವಾಗ 10 ದಿವಸ ನಂತರ ಮತ್ತೆ ಸ್ಮೃತಿಯ ಕುರಿತು ನಾವ ಯೋಚನೆ ಮಾಡಿದಾಗ ಅವಾಗ ನಮಗ್ ಮತ್ತೆ ಪುನಃ ಪ್ರಜ್ಞಾನುಭವಕ್ಕೆ ಆ ವಿಷಯ ಬರಬೇಕು, ಜಾಗೃತ ಅವಸ್ಥೆಗೆ ಬರ್ಬೇಕು. ಅದೇನಾಗಿರ್ತದ, ಸುಪ್ತ ಅವಸ್ಥೆಗೆ ಹೋಗಿ ಕುಂತಿರ್ತದ. ಅವಾಗ ಆ ವಿಷಯ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಅಲ್ಲಿ ಮತ್ತೆ ನೆನಪಿಗೆ ಬರ್ಬೇಕು. ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಸ್ಮೃತಿ ಅಂತ ಹೇಳಿ ಕರಿತೀವಿ ಅನ್ನೋದು ಯಾರು ಹೇಳ್ರು, ರಾಯ್ಬನ್ ಅವ್ರು ಹೇಳಿದ್ರು. ಈ 2 ವಾಕ್ಯಗಳು ಸಾಕು. ಇನ್ನು ಮುಂದುವರೆದು ಮೂರನೇ ಒಂದು ಅಂಶ ಏನಂತಂದ್ರ ಸ್ಮೃತಿಯ ಹಂತಗಳು. ಇಲ್ಲಿ ಸ್ಮೃತಿಯ ಹಂತಗಳಂತ ಏನಿದಾವಲ್ಲ ಅಂದ್ರ ಇದು ಕೇವಲ ಸ್ಮೃತಿ ಅನ್ನೋದು ನೆನಪಿಟ್ಕೊಳ್ಳೋದು ಅನ್ನೋದು ನೀವು ತಿಳ್ಕೊಂಡ್ರಿ, ಅದ ಅಷ್ಟಕ್ಕ ಮುಗಿಯಂಗಿಲ್ಲ. ಎಕ್ಸಾಕ್ಟ್ಲಿ ಸ್ಮೃತಿ ಅಂತಂದ್ರ 4 ಹಂತಗಳಿದಾವ. ಆ 4 ಹಂತಗಳನ್ನ ನಾವು ತಿಳ್ಕೊಳ್ಬೇಕು. ಮೊದಲನೇ ಹಂತ ಏನಂತಂದ್ರ ಕಲಿಕೆ ಅಂತಂದಂಗ, ಎರಡನೇದು ಧಾರಣೆ ಅಂತ ಹೇಳಿ ಬರ್ತದ, ಮೂರನೇದು ಪುನಃ ಸ್ಮರಣೆ, ಮತ್ ನಾಲ್ಕನೇದು ಅಭಿಜ್ಞಾನ ಅಂತ ಹೇಳಿ ಬರ್ತದ. ಓಕೆ, ಇದ್ರಾಗ ಮೊದಲಿನ 2 ಏನಿದಾವಲ್ಲ ಅವ ವಿಷಯವನ್ನು ಕಲಿಯೋದು, ನೆನಪಿಟ್ಕೊಳ್ಳೋದು. ನಂತರದು 2 ಏನಿದಾವಲ್ಲ ಅದನ್ನ ಉಪಯೋಗಿಸಿಕೊಳ್ಳೋದ್ರ ಬಗ್ಗೆ ಇದಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಂದನೇದು ಕಲಿಕೆ, ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಮಾಹಿತಿಯನ್ನ ಸ್ವೀಕರಿಸುವುದು ಅಂತ ಅಂದ್ರ ಕಲಿಕೆ ಅಂತಂದ್ರ ಮಾಹಿತಿಯನ್ನ ಸ್ವೀಕರಿಸೋದು. ಈ ಮಾಹಿತಿ ಹೆಂಗಿರ್ಬೇಕು ಅನ್ನೋದು ಹೇಳ್ತಾರೆ. ಏನಂತಂದ್ರ ಅರ್ಥಪೂರ್ಣವಾಗಿದ್ದಾಗ ಮಾತ್ರ ಅದು ಸ್ಮೃತಿಯಲ್ಲಿ ಉಳಿಯುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಏನಾದ್ರೂ ಕಲಿಕೆ ಅನ್ನೋದು ಹೆಂಗಿರ್ಬೇಕಂದ್ರ, ನೀವು ಕಲಿಯುವಾಗ ಅರ್ಥಪೂರ್ಣವಾಗಿ ಕಲಿತ್ರ ಮಾತ್ರ ಅದೇನಾಗ್ತದೆ ಹೇಳ್ರಿ, ಸ್ಟೋರ್ ಆಗ್ತದ. ಇಲ್ಲಾದ್ರೆ ಸ್ಟೋರ್ ಆಗಂಗಿಲ್ಲ. ನಾನೀಗ ಹೇಳುವಾಗ ಸ್ಮೃತಿಯ ಕುರಿತು ಹೇಳತನ, ಇದನ್ನ ಇದ್ದಕ್ಕಿದ್ದಂಗೆ ಜಂಪ್ ಹೊಡೆದ ನಾನು ವಿಸ್ಮೃತಿ ಹೇಳಿದ್ನು, ಕಲಿಕಾ ವರ್ಗಾವಣೆ ಬದ್ಲಿ ಹೇಳು, ಇನ್ನೊಂದು ಸಿದ್ಧಾಂತ ಬದ್ಲಿ ಎಲ್ಲ ಹೇಳಿದ್ನ ಅಂತ ತಿಳ್ಕೊಡ್ರಿ. ಅವಾಗ ನಿಮ್ಗ ಒಂದಕ್ಕೊಂದು ಈ ವಿಷಯ ಲಿಂಕ್ ಹತ್ತಂಗಿಲ್ಲ, ನೆನಪಿನಾಗ ಉಳಿಯಂಗಿಲ್ಲ. ಇವತ್ತು ಏನ್ ಮಾತಾಡೋದೈತಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದಾನ. ಸ್ಮೃತಿಯ ಕುರಿತು ಅಷ್ಟ ಮಾತಾಡೋದದ, ಅದನ್ನಷ್ಟ ತಿಳ್ಕೊಳ್ಳೋದದ. ಸೊ ಹಿಂಗಾಗಿ ನಿಮ್ಗೆ ಏನಾಗ್ತದೆ ಹೇಳ್ರಿ, ಅರ್ಥಪೂರ್ಣ ಕಲಿಕೆ ಆಗ್ತದ ಮತ್ತು ಇತರ ವಿಷಯ ಕುರಿತು ನಿಮ್ಗೆ ನೆನಪು ಉಳಿತದ. ಅದಕ್ಕೆ ಯಾವಾಗ್ಲೂ ಕಲಿಕೆ ಏನಿರ್ಬೇಕು ಹೇಳ್ರಿ, ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರ ಅರ್ಥಪೂರ್ಣತೆಯಿಂದ ಕೂಡಿರ್ಬೇಕು. ಎರಡನೇದು ಧಾರಣೆ, ರಿಟೆನ್ಷನ್ ಅಂತ ಹೇಳಿ ಕರಿತೇವೆ. ಮನಸ್ಸಿನಲ್ಲಿ ಸಂಕೇತಗಳಾಗಿ ಸೇಕರಿಸುವುದು. ಇದು ಮೆದುಳಿನ ಸೇವ್ ಬಟನ್ ಇದ್ದಂಗ ಹೇಳ್ತಾ. ಸೊ ಇಲ್ಲಿ ಏನಾಗ್ತದಂದ್ರ, ಕಲ್ತಂತ ವಿಷಯವನ್ನ ಪರ್ಫೆಕ್ಟ್ ಅದ ಮೆದುಳಿನ ಫೈಲ್ದಾಗ ಸೇವ್ ಮಾಡಿ ಇಡುವಂತ ಕೆಲಸ ಏನದಲ್ಲ ಅದಾಗ್ತದ. ಮೆದುಳಿಗೆ ಬೇಕಾದಂತ ಭಾಷೆಯಲ್ಲಿ ಅದು ಕೋಡ್ಗಳಾಗಿ ಕನ್ವರ್ಟ್ ಆಗ್ತದ ಹೇಳ್ತಾ. ಸೊ ನಮ್ ಮೈಂಡ್ ಪ್ರತಿಯೊಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕಾದ್ರ ಅದು ಕೋಡಿಂಗ ಡಿಕೋಡಿಂಗ್ ಮಾಡ್ಕೊಂಡಿರ್ತದ. ಅದಕ್ಕೆ ನಾವ್ ಏನ್ ಕರಿತೇವೆ ಹೇಳ್ರಿ, ಧಾರಣೆ, ನೆನ್ಪಿಟ್ಕೊಳ್ಳೋದು. ಇನ್ನು ಮೂರನೇ ಹಂತ ಏನಂತಂದ್ರ ಪುನಃಸ್ಮರಣೆ, ರಿಕಾಲ್ ಅಂತ ಹೇಳಿ ಕರಿತೇವೆ. ಅಗತ್ಯವಿದ್ದಾಗ ಇಲ್ಲಿ ನೆನಪಿಟ್ಕೊಂಡು ಅಷ್ಟಕ ಮುಗಿಲಿಲ್ಲ, ಅಗತ್ಯವಿದ್ದಾಗ ಮನಸ್ಸಿನ ಸಂಗ್ರಹಾಲಯದಿಂದ ಮರಳಿ ತಂದುಕೊಳ್ಳುವುದು ಅಂತಂದಂಗ. ನಾವು ಯಾವ ವಿಷಯವನ್ನ ಇಟ್ಕೊಂಡಿರ್ತೇವಲ್ಲ ತಲೆಯೊಳಗ, ಯಾವಾಗ ಯಾವಾಗ ಅವಶ್ಯಕತೆ ಇರ್ತದಲ್ಲ ಅವಾಗ ಆ ವಿಷಯವನ್ನ ನಾವು ಪುನಃಸ್ಮರಣೆ ಮಾಡುವ ಕೆಪಾಸಿಟಿ ಇರಬೇಕು. ಅದಕ್ಕೆ ನಾವ್ ಏನ್ ಕರಿತೇವೆ ಹೇಳ್ರಿ, ರಿಕಾಲ್. ಅಂದ್ರ ಇದು ಸ್ಮೃತಿಯ ಮೂರನೇ ಒಂದು ಹಂತ ಅಂದಂಗೆ. ಇನ್ 4ನೇ ಹಂತ ಅಭಿಜ್ಞಾನ ಅಥವಾ ರಿಕಗ್ನಿಷನ್ ಅಂತ ಹೇಳಿ ಕರಿತೇವೆ. ಸ್ವತಃ ನೋಡಿದಾಗ ಗುರುತಿಸುವುದು. ಇದು ಅತ್ಯಂತ ಸುಲಭ ಹಂತ. ಈಗ ನಿಮಗ್ ಒಂದ್ ಕ್ವಶನ್ ಕೇಳಿ 4 ಆಪ್ಷನ್ ಕೊಟ್ಟಾಗ ಒಂದ್ ಉತ್ತರವನ್ನು ಈಜಿಲಿ ಗುರುತಿಸ್ತೀರಿ. ಬಟ್ ಆಪ್ಷನ್ ಕೊಡದೇನೆ ಪ್ರಶ್ನೆಯನ್ನು ಕೇಳಿದಾಗ ರಿಕಾಲ್ ಮಾಡೋದೈತಿಲ್ಲ ಅದೊಂದ್ ಸ್ವಲ್ಪ ಕಠಿಣ ಇರ್ತದ. ಅಂದ್ರೆ ಮೂರನೇ ಹಂತ ರಿಕಾಲ್ ಒಂದ್ ಸ್ವಲ್ಪ ಕಠಿಣ ಅದ. ಮತ್ತ ಅಭಿಜ್ಞಾನ ಏನದಲ್ಲ, ರಿಕಗ್ನಿಷನ್, ಇದು ಈಜಿ ಅದ. ಗೊತ್ತಾಯ್ತಾ? ಸೊ ಇಲ್ಲಿ ಇದೆ ನೆನಪುಗಳ ರೂಪುಗೊಳ್ಳುವಿಕೆ ಏನದಲ್ಲ ಅದು 4 ಹಂತದಲ್ಲಿ ಆಗ್ತದ. ಇದಕ್ಕೆ ನಾವು ಸ್ಮೃತಿಯ ಹಂತಗಳು ಅಂತ ಹೇಳಿ ಕರಿತೀವಿ. ಒಂದನೇದು ಕಲಿಕೆ, ಎರಡನೇದು ಯಾವುದು ಧಾರಣೆ, ಮೂರನೇದು ಪುನಃಸ್ಮರಣೆ, ಮತ್ 4ನೇದು ಅಭಿಜ್ಞಾನ. ಈ 4 ಹಂತಗಳನ್ನ ಅತಿ ಪರ್ಫೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ರಿ. ಇನ್ನು ಮುಂದೆ ಹೋಗೋಣ ನಾವ. ನೆಕ್ಸ್ಟ್ ನೋಡ್ರಿ, ಉತ್ತಮ ಸ್ಮೃತಿಯ ಲಕ್ಷಣಗಳು. ಇದು 4ನೇ ಅಂಶ. 5 ಲಕ್ಷಣಗಳದಾವ ಉತ್ತಮ ಸ್ಮೃತಿದು. ಅದ್ರಾಗ ಒಂದೇದು ಯಾವ್ದಂದ್ರ ಕ್ಷಿಪ್ರಗತಿ.
ಸ್ಪೀಡ್ ಅಂತಂದಂಗೆ. ಅಂದ್ರ ಎಷ್ಟು ಬೇಗ ನೆನಪಿಗೆ ತರುತ್ತಾನೆ ಅನ್ನೋದನ್ನ ಇದು ಸೂಚಿಸ್ತದ ಅಂದಂಗೆ. ನಾವೊಂದು ವಿಷಯವನ್ನ ಕಲ್ತಿದ್ದೇವೆ, ಅಥವಾ ನೀವು ಒಂದು ವಿಷಯವನ್ನ ಕಲ್ತಿದ್ದೀರಿ, ನಾವೊಂದು ಪ್ರಶ್ನೆ ಕೇಳಿದ ಕೂಡಲೇ ನೀವು ಎಷ್ಟು ಕ್ವಿಕ್ ರೆಸ್ಪಾನ್ಸ್ ಮಾಡ್ತಿರಲ್ಲ, ಅದು ಮೊದಲನೇ ಲಕ್ಷಣ. ಅಂದ್ರೆ ನೀವು ಇಮಿಡಿಯೇಟ್ ಉತ್ತರ ಹೇಳುವಂತ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಏನ್ ಕರಿತೀವಿ ಹೇಳ್ರಿ? ಕ್ಷಿಪ್ರಗತಿ ಅಂತಂದಂಗೆ. ಎರಡನೇದು ನಿಖರತೆ, ಅಕ್ಯುರಸಿ ಎರಡನೇದು. ತಿಳಿತಾ? ಇಲ್ಲಿ ತಪ್ಪುಗಳಿಲ್ಲದೆ ಯಥಾವತ್ತಾಗಿ ಹೇಳುವುದು. ಅಂದ್ರೆ ನಾ ಇವತ್ತು ಏನೇನ್ ಹೇಳಿದನಲ್ಲ ಇದ್ರ ಕುರಿತು ನಾಳೆ ಪ್ರಶ್ನೆ ಕೇಳಿದಾಗ ನೀವು ಇಮಿಡಿಯೇಟ್ ಏನೋ ಹೇಳ್ತೀರಿ, ಬಟ್ ತಪ್ಪಿಲ್ಲದೆ ಹೇಳೋದೈತಲ್ಲ ಅದು ಬಹಳ ಇಂಪಾರ್ಟೆಂಟ್. ಸೊ ತಪ್ಪದೆ ಅದನ್ನ ಹೇಳ್ಬೇಕು. ನಾ ಹೇಳಿದಂತ ವಿಷಯವನ್ನ ಹೇಳ್ಬೇಕು. ಅದಕ್ಕೆ ನಾವು ನಿಖರತೆ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇದು ಏನಂತಂದ್ರ ಧಾರಣೆಯ ಕಾಲ, ಡ್ಯೂರೇಷನ್. ಇವತ್ತು ಹೇಳಿದ್ದ ನಾಳಿಗಂತೂ ನೀವು ಹೇಳೇ ಹೇಳ್ತೀರಿ. ಆದ್ರೆ ಒಂದು ತಿಂಗಳು ಬಿಟ್ಟು ಕೇಳಿದಾಗೂ ಕೂಡ ನೀವು ಹೇಳೋಟ್ ಕೆಪಾಸಿಟಿ ಇರಬೇಕು. ಒಂದ್ ತಿಂಗಳ ಅಥವಾ ಒಂದ್ ವರ್ಷ ಬಿಟ್ಟ. ಸೊ ಅದಕ್ಕೆ ಏನ್ ಕೇಳ್ತೀವಿ ಅಂದ್ರೆ ಧಾರಣೆಯ ಕಾಲ. ಎಷ್ಟು ಅವಧಿ ತನಕ ನೀವು ನೆನಪಿಡ್ತೀರಿ ಅನ್ನೋದ ಇದಲ್ಲ, ಅದು ಉತ್ತಮ ಸ್ಮೃತಿಯ ಮೂರನೇ ಲಕ್ಷಣ. ಸೊ ಎಷ್ಟು ದೀರ್ಘಕಾಲ ನೆನಪಿಟ್ಟುಕೊಳ್ಳಬಲ್ಲನು ಅನ್ನೋದನ್ನ ಇದು ಸೂಚಿಸ್ತದ. ಮತ್ತು ನಾಲ್ಕನೇದು ಯಾವ್ದತ್ತಂದ್ರ ಚುರುಕುತನ, ಪ್ರಾಂಪ್ಟ್ನೆಸ್ ಅಂತ ಹೇಳಿ ಕರಿತೀವಿ. ಪ್ರಾಂಪ್ಟ್ನೆಸ್ ಅಂತಂದ್ರೆ ಏನ್ ಹೇಳ್ರಿ? ಅಡಚಣೆ ಇಲ್ಲದೆ ನಿರರ್ಗಳವಾಗಿ ಹೇಳುವ ಶಕ್ತಿ ಅಂತಂದಂಗೆ. ನೀವು ಹೇಳ್ತೀರಿ, ಪರ್ಫೆಕ್ಟ್ ಹೇಳ್ತೀರಿ, ಎಲ್ಲಾನು ಅದ. ಬಟ್ ನಿರರ್ಗಳವಾಗಿ ಹೇಳಬೇಕು ಅಂತಂದ್ರ ಕಟ್ ಮಾಡಿ ಹೇಳೋದಿಲ್ಲ. ಕರೆಕ್ಟ್ ಹೇಳಿದ್ರೆ ಅವ್ರು ಹೇಳ್ತಿರ್ತಾರೆ, ಪರ್ಫೆಕ್ಟ್ ಹೇಳ್ತಾರ. ಆದ್ರೆ ನಡುವೆ ಸ್ವಲ್ಪ ಟೈಮ್ ತಗೋತಿರ್ತಾರೆ. ಇದು ಒಂದು ಚೂರು ಟೈಮ್ ತಗೊಳ್ಳದ ಕಂಟಿನ್ಯೂ ಫ್ಲೋ ಆಗಿ ಹೇಳೋದೇನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ? ಚುರುಕುತನ ಅಥವಾ ಪ್ರಾಂಪ್ಟ್ನೆಸ್ ಅಂತ ಹೇಳಿ ಕರಿತೀವಿ. ಇನ್ನು ಐದನೇದು ಏನಂತಂದ್ರ ಉಪಯುಕ್ತತೆ, ಯೂಸ್ಫುಲ್ನೆಸ್ ಅಂತ ಹೇಳಿ ಕರಿತೇವೆ. ಸರಿಯಾದ ಸಮಯಕ್ಕೆ ಬಳಸಲಾಗುವುದು ಅಂತಂದಂಗೆ. ಈಗ ನೀವು ಏನೇನೋ ನೆನಪಿಡಿದಿರಿ, ಬಹಳಷ್ಟು ಪರ್ಫೆಕ್ಟ್ ನೆನಪಿಡಿದಿರಿ, ನಾ ಕೇಳಿದಾಗ ಎಲ್ಲಾನು ಹೇಳಿದಿರಿ. ಬಟ್ ಯೂಸ್ಫುಲ್ ಯಾವಾಗ ಆಗ್ತಂದ್ರ ಪರೀಕ್ಷೆದಾಗ ಅದ್ರ ಕುರಿತು ಪ್ರಶ್ನೆ ಕೇಳಿದಾಗ ಆ ಟೈಮ್ದಾಗ ಕರೆಕ್ಟ್ ಆಗಿ ಅದು ನೆನಪಿಗೆ ಬರಬೇಕು. ಅವಾಗಷ್ಟೇ ಯೂಸ್ಫುಲ್ ಆಗ್ತದ. ಅವಾಗ ಬರ್ಲಿಲ್ಲ, ಪರೀಕ್ಷೆ ಹೊರಗೆ ಬಂದ್ ಕೂಡಲೇ ಈಗ ಬಹಳ ಪ್ರಶ್ನೆಗೆ ಉತ್ತರ ನೆನಪು ಬಂತು ಅಂತ ಹೇಳಿ ಇಂಥವು ಘಟನೆಗಳು ನನಗ ನಿಮ್ಗೆ ಎಲ್ಲ ಸಾಕಷ್ಟು ಸಲ ಆಗಿರ್ತಾವ. ಯಾಕೇಳ್ರಿ? ಆ ಎಕ್ಸಾಮ್ ಟೆನ್ಷನ್ದಾಗ ಒಂದು ಕ್ವಶನ್ ಉತ್ತರ ಎಷ್ಟೇ ನೆನ್ಪು ಮಾಡ್ಕೊಂಡ್ರು ಬರ್ತಿರಂಗಿಲ್ಲ. ಪೇಪರ್ ಕೊಟ್ಟು ಹೊರಗೆ ಬಂದ ತಕ್ಷಣ ಇಮಿಡಿಯೇಟ್ ಹತ್ರದೆಲ್ಲ ಸ್ಟೆಪ್ ವೈಸ್ ನೆನಪಾಗ್ತದೆ. ಗೊತ್ತಾಯ್ತಾ? ಸೊ ಅದ್ ಸರಿಯಾಗಿ ಉಪಯುಕ್ತತೆ ಆಗಿಲ್ಲ ಅಂದ್ರೆ ಏನ್ ಹೇಳ್ರಿ? ಅದು ಉತ್ತಮ ಸ್ಮೃತಿಯ ಲಕ್ಷಣ ಅಲ್ಲ. ಉತ್ತಮ ಸ್ಮೃತಿಯ ಲಕ್ಷಣ ಅಂತಂದ್ರೆ ಅದು ಪರ್ಫೆಕ್ಟ್ ಟೈಮ್ದಾಗ ಅದೇ ಪ್ಲೇಸ್ನಾಗ ನೆನಪಾಗಬೇಕು ಅಂತಂದಂಗೆ. ಓಕೆ. ಸೊ ಇವು 5 ಏನಿದಾವಲ್ಲ, ಇವು ಉತ್ತಮ ಸ್ಮೃತಿಯ ಲಕ್ಷಣಗಳಾದವು. ಇನ್ನ 6ನೇ ಅಂಶ ಸ್ಮೃತಿಯ ವಿಧಗಳು ಅಂತಂದ್ರೆ ಎಷ್ಟು ವಿಧಗಳಿದಾವ ಅನ್ನೋದನ್ನ ನೀವು ನೋಡ್ರಿ. ಇಲ್ಲಿ 3 ವಿಧಗಳಿದಾವ. ಸ್ಮೃತಿಯ ವಿಧಗಳು 3 ಬರ್ತಾವ. ಅದ್ರಾಗ ಒಂದನೇದೇನದಲ್ಲ ಅದನ್ನ ಇಂದ್ರಿಯ ಸ್ಮೃತಿ ಅಂತ ಹೇಳಿ ಕರಿತೀವಿ, ಸೆನ್ಸರಿ ಮೆಮರಿ ಅಂತ ಹೇಳಿ ಕರಿತೀವಿ. ಶಾರ್ಟ್ ದಾಗಿದ್ನ SM, ಸೆನ್ಸರಿ ಮೆಮರಿ ಅಂತ ಹೇಳಿ ಕರಿತೀವಿ. ಎರಡನೇದು ಅಲ್ಪಕಾಲದ ಸ್ಮೃತಿ, ಶಾರ್ಟ್ ಟರ್ಮ್ ಮೆಮರಿ ಅಂತ ಹೇಳಿ ಕರಿತೀವಿ. ಇದನ್ನ ಶಾರ್ಟ್ಕಟ್ ಆಗಿ STM ಅಂತ ಹೇಳಿ ಕರೀತಾರ. ಮತ್ತು ಮೂರನೇದು ದೀರ್ಘಕಾಲದ ಸ್ಮೃತಿ ಅಂತ ಹೇಳಿ ಕರಿತೀವಿ, ಲಾಂಗ್ ಟರ್ಮ್ ಮೆಮರಿ. ಶಾರ್ಟ್ ಆಗೇನ LTM, ಲಾಂಗ್ ಟರ್ಮ್ ಮೆಮರಿ ಅಂತ ಹೇಳಿ ಕರಿತೀವಿ. ಸೊ ಈ ಮೂರು ತರ ಅರ್ಥ ಏನಂತ ನೋಡ್ಕೊಳ್ಳೋಣ. ಒಂದೇದು ಇಂದ್ರಿಯ ಸ್ಮೃತಿ ಅಂತ ಹೇಳಿ ಎದಕ್ಕೆ ಕರಿತೀವಿ ಅಂತಂದ್ರೆ, ಇಂದ್ರಿಯ ಸ್ಮೃತಿ ಅಂದ್ರೆ ಪಂಚೇಂದ್ರಿಯಗಳೇನಿದಾವಲ್ಲ, ಕಣ್ಣ, ಕಿವಿ, ಮೂಗ, ನಾಲಿಗೆ ಮತ್ತು ಚರ್ಮದ ಮೂಲಕ ನಾವು ಏನ್ ಕಲಿತೀವಿ, ಅನುಭವಗಳನ್ನ ತೆಗೆದುಕೊಳ್ತೇವಲ್ಲ, ಅದಕ್ಕ ಇಂದ್ರಿಯ ಸ್ಮೃತಿ ಅಂತ ಹೇಳಿ ಕರಿತೀವಿ. ಓಕೆ. ಈ ತರದ ಅವಧಿ ಏನಿರ್ತದಲ್ಲ ಅದ ಲೆಸ್ ದನ್ 1 ಸೆಕೆಂಡ್, 1 ಸೆಕೆಂಡ್ಕ್ಕಿಂತನೂ ಕಡಿಮೆ ಇರ್ತದ. ಉದಾಹರಣೆಗೆ ನೋಡ್ರಿ, ಉದ್ದೀಪನ ಮರೆಯಾದ ಉದ್ದೀಪನ ಮರೆಯಾದ ಮೇಲೂ ಉಳಿಯುವ ಅಲ್ಪ ಕಾಲದ ಪ್ರತಿಬಿಂಬ ಏನದಲ್ಲ, ಅದಕ್ಕೆ ನಾವು ಇಂದ್ರಿಯ ಸ್ಮೃತಿ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಏನು ಅಂತ ಕೇಳೋರು ನೀವು. ಈಗ ಉದಾಹರಣೆಗೆ ಕತ್ತಲೆ ಒಳಗೆ ಹೊಂಟಿರ್ತೀರಿ, ಒಮ್ಮಿಂದೊಮ್ಮೆ ಅಂದ್ರೆ ಕರೆಂಟ್ ಎಲ್ಲ ಇರಂಗಿಲ್ಲ, ಕತ್ತಲೆ ಒಳಗೆ ಹೊಂಟಿರ್ತೀರಿ, ಒಮ್ಮಿಂದೊಮ್ಮೆ ಲೈಟ್ ಬಂದ್ ಮತ್ ಹೋಗ್ಬಿಡ್ತದ. ಸೊ ಲೈಟ್ ಬಂದ್ ಹೋದಾಗ್ಲೂ ಕೂಡ 1 ಸೆಕೆಂಡ್ ಅದ್ ನಮ್ ಕಣ್ ಮುಂದೆ ಉಳ್ದಂಗ ಆಗ್ತದ, ಹೋದ್ ಕೂಡ್ಲೂ ಕೂಡ ಉಳ್ದಂಗ ಆಗ್ತದ. ತಿಳಿತಾ? ಅಥವಾ ರೋಡ್ ದಂಡಿಗೆ ನಿಂತಿರ್ತೀರಿ, ಒಂದ್ ಕಾರ್ 180 ಸ್ಪೀಡ್ ಹೋಯ್ತು ಅಂತ ತಿಳ್ಕೊಡ್ರಿ, ಎಕ್ದಮ್ ಸುಯ್ ಅಂತ ಹೋಗ್ಬಿಡ್ತದ. ಹೋದ್ ಕೂಡ್ಲೆ 1 ಸೆಕೆಂಡ್ ಅದಕ್ಕೆ ಪಾಸ್ ಆದ ಕೂಡ್ಲೇನು ಅದ್ ನಮ್ ಕಣ್ ಮುಂದೆ ಇದ್ದಂಗ ಆಗ್ತದೆ. ಇದು ಲೆಸ್ ದ್ಯಾನ್ 1 ಸೆಕೆಂಡ್ ಅದ್ ನಮ್ ಕಣ್ ಮುಂದೆ ಇರ್ತದಲ್ಲ, ಇದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಇಂದ್ರಿಯ ಸ್ಮೃತಿ ಅಂತ ಹೇಳಿ ಕರಿತೀವಿ. ಇದರ ಅವಧಿ 1 ಸೆಕೆಂಡ್ಕ್ಕಿಂತನೂ ಕಡಿಮೆನೇ ಇರ್ತದೆ. ಇಷ್ಟೇ ಅದ್ರ ನೆನಪು. ಸೊ ಇದು ಇಂದ್ರಿಯ ಸ್ಮೃತಿ ಆಯ್ತು. ಇನ್ನು ಎರಡನೇದು ಯಾವ್ದತ್ತಂದ್ರೆ ಅಲ್ಪಕಾಲದ ಸ್ಮೃತಿ ಅಂತ ಹೇಳಿ ಕರಿತೀವಿ. ಇದರ ಅವಧಿ 30 ಸೆಕೆಂಡ್ಗಳ ತನಕ ನಮ್ಮ ಮೆದುಳಿನಲ್ಲಿ ಇರ್ತದೆ. ಸೊ ಇದಕ್ಕ ತಾತ್ಕಾಲಿಕ ಸಂಗ್ರಹಣೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೀವು ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಅದಕ್ಕೆ ಒಂದು ಕ್ಯಾಬ್ ಬುಕ್ ಮಾಡ್ತೀರಿ ಅಥವಾ ಆಟೋ ಬುಕ್ ಮಾಡ್ತೀರಿ. ಆಟೋದವ ಬಂದ್ ನಿಮ್ ಹತ್ತಕ್ ನಿಂತಾಗ ಅವ ಒಂದು ಪಾಸ್ವರ್ಡ್ ಕೇಳ್ತಾನ. ಅವಾಗ ನೀವು ಮೊಬೈಲ್ದಾಗ ನೋಡ್ತೀರಿ, ಒಂದು ಪಾಸ್ವರ್ಡ್ ಹೇಳ್ತೀರಿ. ಆಯ್ತಾ? ಅದು 4 ಅಂಕೆದ ಒಂದು ಪಾಸ್ವರ್ಡ್ ಹೇಳ್ಬಿಡ್ತೀರಿ. ಅದ್ ಹೇಳಿ ಸೀಟ್ ಮ್ಯಾಗ ಕುಂತ್ರಿ, ಅವ್ ಕನ್ಫರ್ಮ್ ಅಂದ ತಿಳ್ಕೊಳ್ರಿ, ಇಮಿಡಿಯೇಟ್ ನಿಮ್ಗೆ ಮರ್ತ್ ಹೋಗ್ಬಿಡ್ತದ.
ಯಾಕಂದ್ರ ಅದ್ರದ ಅವಶ್ಯಕತೆ ಕೇವಲ ನೀವು ಆಟೋದಾಗ ಕುಂತ ಅದು ಪ್ರೊಸೆಸ್ ಆಗೋ ತನಕ ಅಷ್ಟೇ ಇರ್ತದೆ. ಆಮೇಲೆ ನೀವು ಮುಂದೆ ಹೋಗ್ತಿರಲ್ಲ ಅವಾಗ ಇಳಿಯುವಾಗ ಅದನ್ನ ಪಾಸ್ವರ್ಡ್ ಕೇಳಿದ್ರೆ ಅದ್ ನೆನಪಿರಂಗಿಲ್ಲ ನಿಮಗೆ. ಅವಾಗ ಮತ್ತೊಮ್ಮೆ ಮೊಬೈಲ್ದಾಗ ನೋಡ್ಬೇಕಾಗ್ತದೆ ನಿಮ್ಗೆ ಗೊತ್ತಾಯ್ತಿಲ್ಲ. ಸೊ ಇದಕ್ಕೆ ಇದ್ರ ಉಪಯುಕ್ತತೆ ಟೈಮ್ ಕೂಡ ಕಡಿಮೆ ಇರ್ತದೆ. ಅದಕ್ಕೆ ನಮ್ಮ ಮಿದುಳು ಏನ್ ಮಾಡ್ತದೆ ಹೇಳ್ರಿ, ಅದ್ರ ಅವಶ್ಯಕತೆ ಎಷ್ಟದಲ್ಲ ಅಷ್ಟೇ ನೆನ್ಪಿಡ್ತದ. ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಶಾರ್ಟ್ ಟರ್ಮ್ ಮೆಮರಿ ಅಂತ ಹೇಳಿ ಕರಿತೀವಿ ಗೊತ್ತಾಯ್ತಾ. ಇನ್ನ ಮೂರನೇದು ಯಾವ್ದತ್ತಂದ್ರ ಲಾಂಗ್ ಟರ್ಮ್ ಮೆಮರಿ, ದೀರ್ಘಕಾಲದ ಸ್ಮೃತಿ ಅಂದಂಗ. ಇದರ ಅವಧಿ ಏನದಲ್ಲ ಅದು ಒಂದು ದಿವಸದಿಂದ ಹಿಡ್ಕೊಂಡು ತಿಂಗಳ ತನಕ ಹಿಡ್ಕೊಂಡು ವರ್ಷ ತನಕ ಹಿಡ್ಕೊಂಡು ಜೀವಿತ ಅವಧಿ ತನಕನೂ ಇರ್ತದ ತಂದಂಗ. ಬಹಳ ದಿವಸ ತನಕನು ಅಲ್ಲಿ ನಮಗ ಮೆಮರಿಯಲ್ಲಿ ಸ್ಟೋರ್ ಆಗಿ ಉಳಿತದ ತಂದಂಗ. ಸೊ ಇದು ಶಾಶ್ವತ ಖಜಾನೆ ಇದ್ದಂಗ. ಪುನರಾವರ್ತನೆಯಿಂದ ಇಲ್ಲಿ ಶೇಖರಿಸುವಂತ ವಿಷಯ ಏನದಲ್ಲ ಅತಿ ಸ್ಟ್ರಾಂಗ್ ಆಗ್ತಾ ಹೋಗ್ತದ. ಸೊ ಇಲ್ಲಿ ಅಂದ್ರೆ ಇಲ್ಲಿ ಬಹಳಷ್ಟು ನೆನಪು ಉಳಿತದ ಅಂದ್ರ ಕಾರಣ ಏನ್ ಹೇಳ್ರಿ, ಅದನ್ನ ಅವಾಗ ನೀವು ರಿಪೀಟ್ ಮಾಡಿದಿರಿ, ಹಿಂಗಾಗಿ ಅದೇನಾಗಿದೆ ಹೇಳ್ರಿ ಲಾಂಗ್ ಟರ್ಮ್ ಮೆಮರಿದಾಗ ಹೋಗಿ ಕುಂತದ. ಈಗ ಉದಾಹರಣೆಗೆ ನಿಮ್ ಹೆಸರು ಕೇಳಿ, ನಿಮ್ ತಂದೆ ಹೆಸರು ಕೇಳಿ, ತಾಯಿ ಹೆಸರು ಕೇಳಿ, ಊರ ಹೆಸರು ಕೇಳಿ, ತಾಲೂಕ, ಜಿಲ್ಲೆ ಇಂಥವೆಲ್ಲಾನು ಏನದವಲ್ಲ ಅವೆಲ್ಲಾನು ಕೂಡ ದೀರ್ಘಕಾಲದ ಮೆಮರಿದಾಗ ಅದು ಯಾವಾಗೂ ಹೋಗಂಗಿಲ್ಲ. ಯಾರು ಯಾವಾಗ ಕೇಳಲಿ ಅದನ್ನ ತಕ್ಷಣ ನೀವು ಹೇಳ್ತೀರಿ ಗೊತ್ತಾಯ್ತಲ್ಲ. ಸೊ ಇವು ಮೂರು ಏನದಾವಲ್ಲ ಇವು ಏನ್ ಹೇಳ್ರಿ ಸ್ಮೃತಿಯ ವಿಧಗಳು. ಒಂದನೇದು ಇಂದ್ರಿಯ ಸ್ಮೃತಿ, ಎರಡನೇದು ಅಲ್ಪಕಾಲದ ಸ್ಮೃತಿ, ಮೂರನೇದು ದೀರ್ಘಕಾಲದ ಸ್ಮೃತಿ. ಇವು ಮೂರು ಸ್ಮೃತಿಗಳನ್ನ ತಾವು ನೆನಪಿನಾಗ ಇಟ್ಕೊಳ್ರಿ. ಇನ್ನು ಮುಂದುವರೆದು ಈ ಮೂರು ಸ್ಮೃತಿಗಳ ಒಂದ್ ಅವಲೋಕನವನ್ನು ಮಾಡೋಣ ಕ್ವಿಕ್. ಇದು ಇಲ್ಲಿ ಒಂದನೇ ಸ್ಮೃತಿ ಅದ ಯಾವ್ದು ಹೇಳ್ರಿ, ಇಂದ್ರಿಯ ಸ್ಮೃತಿ. ಎರಡನೇದು ಅಲ್ಪಕಾಲದ ಸ್ಮೃತಿ ಅದ ಮತ್ತು ಮೂರನೇದು ದೀರ್ಘಕಾಲದ ಸ್ಮೃತಿ ಅದ. ಇದಕ್ಕೆ ಸಂಬಂಧಿಸಿದಂತ ಇಲ್ಲಿ ಮೂರು ಅಂಶಗಳದಾವ. ಏನಂತಂದ್ರ ಇಲ್ಲಿ ಒಂದನೇದು ಅವಧಿ, ಅದರ ಡ್ಯೂರೇಷನ್ ಎಷ್ಟದ, ಸ್ವರೂಪ್ ಹೆಂಗದ ಮತ್ತು ಒಂದು ಸಣ್ಣ ಎಕ್ಸಾಂಪಲ್ ಅದಕ್ಕದ. ಇಲ್ಲಿ ನೋಡ್ರಿ, ಇಲ್ಲಿ ವರ್ಗಾವಣೆ ಅಂತದ, ಇದನ್ನೇನಷ್ಟ ಇದ್ ಮಾಡ್ಕೋಬೇಡ್ರಿ. ಇಲ್ಲಿ ಒಂದೇದ್ ನೋಡ್ರಿ ಅವಧಿ. ಇಂದ್ರಿಯ ಸ್ಮೃತಿಯದ ಅವಧಿ ಎಷ್ಟಿದೆ ಹೇಳ್ರಿ, 1 ಸೆಕೆಂಡ್ಗಿಂತ ಕಡಿಮೆ ಅದ. ಅಲ್ಪಕಾಲದ ಸ್ಮೃತಿ 30 ಸೆಕೆಂಡ್ಗಿಂತ ಕಡಿಮೆ ಅದ, ಮ್ಯಾಕ್ಸಿಮಮ್ 30 ಸೆಕೆಂಡ್ ತನಕ. ದೀರ್ಘಕಾಲದ ಸ್ಮೃತಿ ಏನದಲ್ಲ ಜೀವಿತ ಅವಧಿ ತನಕನೂ ಅದ, ಶಾಶ್ವತ ಅದ. ಇನ್ನು ಎರಡನೇದು ಇದ್ರ ಸ್ವರೂಪ ನೋಡ್ರಿ. ಸ್ವರೂಪ ಇದ ಕ್ಷಣಿಕ ಪ್ರತಿಬಿಂಬ, ಅಟ್ಟ ಒಂದು ಫ್ಲಾಶ್ ಆಗುವಷ್ಟು ತನಕ ಅಷ್ಟ ಅದು ನೆನಪಿನಾಗ ಇರ್ತದ. ಅದು ಲಕ್ಷ ಕೋಟ ನೋಡಿದ್ರೆ ನೆನಪಿನಾಗ ಇರ್ತದ, ಇಲ್ಲಾದ್ರೆ ಇಲ್ಲ. ಓಕೆ. ಇನ್ನು ಅಲ್ಪಕಾಲದ ಸ್ಮೃತಿ ಏನದಲ್ಲ ತಾತ್ಕಾಲಿಕ ಸಂಗ್ರಹ 30 ಸೆಕೆಂಡ್ ತನಕ ಇರ್ತದೆ. ಮತ್ತು ದೀರ್ಘಕಾಲ ಸ್ಮೃತಿಯ ಒಂದು ಸ್ವರೂಪ ಶಾಶ್ವತ ಶೇಖರಣೆ ಅಂತಂದಂಗೆ. ಓಕೆ. ಇನ್ನು ಇದಕ್ಕೆ ಉದಾಹರಣೆ ತಗೊಂಡ್ರೆ ಕಣ್ಣಿಗೆ ಬಿದ್ದಂತಹ ಮಿಂಚು, ಯಾವುದು ಇಂದ್ರಿಯ ಸ್ಮೃತಿಗೆ. ಇಲ್ಲಿ OTP ಟೈಪ್ ಮಾಡುವವರೆಗೆ, ಅಥವಾ ನೀವು ಒಬ್ಬ ದೋಸ್ತಿಗೆ ಒಂದು ಫೋನ್ ಹಚ್ಚೋದದ, ಇನ್ನೊಬ್ಬ ದೋಸ್ತನ್ ಕೇಳ್ತೀರಿ ಒಂದ್ ನಂಬರ್ ಹೇಳಂತ ಹೇಳ್ತೀರಿ, ಅವೇನ್ 10 ಡಿಜಿಟ್ ನಂಬರ್ ಹೇಳ್ತಾನಲ್ಲ ಅದ ಕೇಳ್ಕೊಳ್ತೀರಿ, ಟೈಪ್ ಮಾಡ್ತೀರಿ, ಫೋನ್ ಮ್ಯಾಗ ಹಚ್ತೀರಿ. ಮಾತಾಡಿ ಇಟ್ಟು ಕೂಡಲೇ ಅವ 10 ಅಂಕಿ ಹೇಳತ್ತಂದ್ರ ಮತ್ತೆ ನೆನಪಿಗೆ ಬರಂಗಿಲ್ಲ, ಅಷ್ಟೇ ಇರ್ತದೆ ಅದು. ಓಕೆ. ಸೊ ಇನ್ ದೀರ್ಘಕಾಲದ ಹೆಂಗಿರ್ತದ, ಸ್ವಂತ ಹೆಸರು, ತಾಯ್ನಾಡಿನ ಹೆಸರು ಇಂಥವೆಲ್ಲಾನು ಕೂಡ ಇಲ್ಲಿ ಬರ್ತದ ತಂದಂಗ. ಇನ್ನು ವರ್ಗಾವಣೆಗೆ ಸಂಬಂಧಪಟ್ಟದ್ ನೋಡೋದಾದ್ರ ಇಲ್ಲಿ ಗಮನ ಇಟ್ಟು ನೋಡಿದ್ರೆ ಅಷ್ಟ ಅದಕ್ಕೆ ಅಂದಿರ್ತದ, ಹಿಂಗ ವರ್ಗಾವಣೆ ಏನೂ ಇರಂಗಿಲ್ಲ. ಇಲ್ಲಿ ಪುನರಾವರ್ತನೆ ಮಾಡಿ ಸಾಂಕೇತಿಕರಣ ಮಾಡ್ಕೊಂಡು ನಾವು ನೆನಪಾಗಿ ಇಟ್ಕೊಂಡು ಅಂತ ತಿಳ್ಕೊಳ್ರಿ, ಅವಾಗ ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತ ದೀರ್ಘಕಾಲದ ಸ್ಮೃತಿ ಒಳಗೆ ಇಡ್ಬೋದು. ಇನ್ನು ದೀರ್ಘಕಾಲದಾಗ ಇರುವಂತ ಸ್ಮೃತಿ ಏನಿರ್ತದಲ್ಲ ಅದು ಅಗತ್ಯವಿದ್ದಾಗ ನಮಗ ರಿಕಾಲ್ ಆಗ್ತದ, ಪುನಃಸ್ಮರಣೆ ಆಗ್ತದೆ ಅನ್ನಂಗೆ. ಸೊ ಇದ್ರ ಮೂಲಕ ನಿಮಗೆ ಈ ಮೂರು ಸ್ಮೃತಿಗಳು ಪರ್ಫೆಕ್ಟ್ ಆಯ್ತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದಾನ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಏನಂತಂದ್ರೆ ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. 6ನೇ ಅಂಶದ ಸ್ಮೃತಿಯ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತಾವ ಅನ್ನೋದು ನೋಡ್ರಿ. ಇಲ್ಲಿ ಮೊದಲನೇದು ಏನೈತಂದ್ರ ಆಂತರಿಕ ಅಂಶಗಳು ಯಾವ ಪ್ರಭಾವ ಬೀರ್ತಾವ ಅನ್ನೋದು ನೋಡೋಣ. ಇದಕ್ಕೆ ಎ ಅಂತ ಕೊಡ್ರಿ, ಇನ್ನೊಂದು ಬರ್ತದ ಬಿ, ಅದು ಬಾಹ್ಯ ಅಂಶಗಳು ಇರ್ತಾವ. ಇದ್ರಾಗ ಒಂದೇದ್ ಯಾವ್ದತ್ತಂದ್ರ ವೈಯಕ್ತಿಕ ಭಿನ್ನತೆಗಳು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೇ ಭಿನ್ನತೆಗಳು ಇರ್ತಾವ. ಒಂದ್ ಮಗು ಇದ್ದಂಗೆ ಇನ್ನೊಂದು ಮಗು ಇರಂಗಿಲ್ಲ, ನಾ ಇದ್ದಂಗೆ ನೀವ್ ಇರಂಗಿಲ್ಲ, ನೀವ್ ಇದ್ದಂಗೆ ನಾನು ಇರಂಗಿಲ್ಲ. ಓಕೆ. ಸೊ ಇಲ್ಲಿ ಏನಾಗ್ತದಂದ್ರ ಹೆಚ್ಚು ಬುದ್ಧಿಶಕ್ತಿ ಅಂದ್ರ IQ ಇರುವಂತ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಮಕ್ಕಳು, ಅವರ ಸ್ಮೃತಿ ಸಾಮರ್ಥ್ಯ ಕೂಡ ಹೆಚ್ಚಿರ್ತದ. ಮತ್ತ ಕಡಿಮೆ ಬುದ್ಧಿಶಕ್ತಿ ಹೊಂದಿರುವಂತಹ ಮಕ್ಕಳು ಏನಿರ್ತಾರಲ್ಲ ಅವ್ರ ಸ್ಮರಣ ಶಕ್ತಿ ಕಡಿಮೆನೇ ಇರ್ತದ ಅಂತಂದ. ಸೊ ವೈಯಕ್ತಿಕ ಭಿನ್ನತೆ ಮೊದಲು ಕಾರಣ ಆಗ್ತದೆ. ಎದಕ್ಕೆ ಹೇಳ್ರಿ, ಪ್ರಭಾವ ಬೀರುವಂತ ಅಂಶಗಳಲ್ಲಿ ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂತ ಅಂಶಗಳಲ್ಲಿ ವೈಯಕ್ತಿಕ ಭಿನ್ನತೆ ಮೊದಲನೇ ಕಾರಣ. ಇನ್ನ ಎರಡನೇ ಒಂದು ಕಾರಣ ಯಾವ್ದಂದ್ರ ಆಸಕ್ತಿ, ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ. ಆಸಕ್ತಿ ಇರುವ ವಿಷಯಗಳು ಬೇಗ ನೆಲೆಗೊಳ್ಳುತ್ತವೆ. ಈಗ ಉದಾಹರಣೆಗೆ ನನಗ ಹಿಸ್ಟ್ರಿ, ಕನ್ನಡ, ಸೈಕಾಲಜಿ ಇವೆಲ್ಲ ವಿಷಯಗಳ ಆರ್ಟ್ಸ್ ವಿಷಯಗಳನ್ನದಲ್ಲ ಅವು ನನಗೆ ಇಂಟ್ರೆಸ್ಟ್ ಅದಾವ. ಹಿಂಗಾಗಿ ನಾ ಯಾವುದೇ ವಿಷಯ ತಗೊಳ್ಳಿ ಅತಿ ಇಂಟ್ರೆಸ್ಟ್ ಇಂದ ಓದ್ತೇನೆ, ಅದು ನನ್ಗೆ ಪರ್ಫೆಕ್ಟ್ ಆಗಿ ನೆನಪು ಉಳಿತದ. ಬಟ್ ಅದ ನನಗೆ ಸೈನ್ಸ್ ಟಫ್ ಆಗ್ತದ, ಮ್ಯಾಥಮೆಟಿಕ್ಸ್ ಟಫ್ ಆಗ್ತದ, ಫಿಸಿಕ್ಸ್ ಟಫ್ ಆಗ್ತದೆ. ಕಾರಣ ಏನಂತಂದ್ರ ಆ ವಿಷಯಗಳದಾಗ ನಂಗೆ ಮೊದಲಿಂದನೂ ಕೂಡ ಇಂಟ್ರೆಸ್ಟ್ ಇಲ್ಲ. ಇನ್ನು ನಿಮಗೆ ಕಂಪೇರ್ ಮಾಡ್ರೆ ನಿಮಗೆ ಸೈಕಾಲಜಿ ಟಫ್ ಆಗ್ತಿರ್ಬೋದು, ಮ್ಯಾಥ್ಸ್ ಸೈನ್ಸ್ ಈಜಿ ಆಗ್ತಿರ್ಬೋದು, ಗೊತ್ತೈತಿಲ್ಲ. ಸೊ ಯಾಕಂದ್ರೆ ನಿಮ್ಮ ಆಸಕ್ತಿ ಮ್ಯಾಥ್ಸ್ ಸೈನ್ಸ್ ಕಡೆಗೆ ಅದ, ನನ್ನ ಆಸಕ್ತಿ ಸೈಕಾಲಜಿ, ಹಿಸ್ಟ್ರಿ, ಕನ್ನಡ ಈ ಆರ್ಟ್ಸ್ ಸಬ್ಜೆಕ್ಟ್ಗಳ ಕಡೆಗೆ ಅದ, ಗೊತ್ತಾಯ್ತಾ. ಸೊ ಯಾವುದೇ ವಿಷಯವನ್ನ ನಾವು ಎಷ್ಟು ಆಸಕ್ತಿಯಿಂದ ಕಲಿತೀವಿ
ಅದ್ರ ಮ್ಯಾಗ ನಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ತಿಳ್ಕೊಳ್ರಿ, ಅದ್ ನಮ್ಗೆ ನೆನ್ಪ್ನಾಗ ಉಳಿತದ, ಇಲ್ಲಾಂದ್ರೆ ಉಳಿಯಂಗಿಲ್ಲ. ಇದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ನೋಡ್ರಿ. ಈಗ ಕ್ರಿಕೆಟ್ ನನಗೆ ಇಂಟ್ರೆಸ್ಟ್ ಅದ. ನಂದಷ್ಟೇ ಹೇಳ್ತೇನೆ ಉದಾಹರಣೆ. ಈಗ ನನ್ ಕ್ರಿಕೆಟ್ ಇಂಟ್ರೆಸ್ಟ್ ಅದ. ಹಿಂಗಾಗಿ ಇಂಡಿಯನ್ ಟೀಮ್ದಾಗ 11 ಜನ ಏನ್ ಕ್ರಿಕೆಟ್ ಆಡ್ತಾರಲ್ಲ ಅವ್ರ ಎಲ್ಲಾರ ಹೆಸರು ನನಗೆ ನೆನಪದಾವ ಹೇಳ್ತಾ. ಬಟ್ ಅದೇ ಪ್ರಶ್ನೆ ಎಲ್ಲರಿಗೂನೆ ನೆನಪಿರಬೇಕು ಅಂತಿಲ್ಲ. ಹಾಗಾದ್ರೆ 11 ಜನ ನೆನಪದಾವ ಅಂದ್ರೆ ನನ್ನ ಸ್ಮರಣ ಶಕ್ತಿ ಬಹಳ ಭಾರಿ ಐತೇನ? ಇಲ್ಲ. ನನ್ನ ಆಸಕ್ತಿಗೆ ತಕ್ಕಂತೆ ಅದ. ನಿಮಗ ಅದನ್ನ ಬಿಟ್ಟು ಫುಟ್ಬಾಲ್ದ 11 ಮಂದಿ ನೆನಪಿರ್ಬೋದು ನಿಮ್ಗ, ಬಟ್ ನನಗ ಅವ್ರ ನೆನಪಿರಂಗಿಲ್ಲ. ಗೊತ್ತಾಯ್ತಾ? ಸೊ ಈ ರೀತಿ ಏನ್ ಹೇಳ್ರಿ, ಆಸಕ್ತಿ ನಮ್ಮ ಸ್ಮೃತಿಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತದ. ಇನ್ನು 3ನೇ ಅಂಶ ಯಾವ್ದತ್ತಂದ್ರ ಅಭಿಪ್ರೇರಣೆ, ಮೋಟಿವೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಆಂತರಿಕ ಅಭಿಪ್ರೇರಣೆಯಿಂದ ಕಲಿತರೆ ಹೆಚ್ಚು ಕಾಲ ಧಾರಣೆ ಆಗುತ್ತದೆ. ಅಂದ್ರೆ ಈ ಸೈಕಾಲಜಿ ವಿಷಯವನ್ನ ನನ್ನ ಸ್ವತಃ ಇಂಟ್ರೆಸ್ಟ್ಲಿ ಕಲಿತನು ನನಗೆ ಅದು ಹೆಚ್ಚು ನೆನಪು ಬೀಳ್ತದೆ. ನೀವು ಎಕ್ಸಾಮ್ ದೃಷ್ಟಿಯಿಂದ ಅತಿ ಕಷ್ಟಪಟ್ಟು ಓದ್ತೀರಿ, ಅದಕ್ಕೆ ನಿಮ್ಗೆ ಒಂಚೂರು ಕಡಿಮೆ ಇರ್ಬೋದು. ಯಾವಾಗ ನನ್ನಷ್ಟ ಆಸಕ್ತಿ ನಿಮಗೂ ಈ ವಿಷಯದ ಮೇಲೆ ಬರ್ತದಲ್ಲ, ಅವಾಗ ನಿಮಗೂ ಕೂಡ ಇದು ಅಷ್ಟೇ ನೆನಪಿನಲ್ಲಿ ಉಳಿತದ ಅಂದಂಗೆ. ಓಕೆ, ಸೊ ಇನ್ನು 4ನೇ ಅಂಶ ಯಾವ್ದತ್ತಂದ್ರೆ ಮನೋಧೋರಣೆ, ಅಟಿಟ್ಯೂಡ್. ಇದು ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ನಾವು ಒಂದು ವಿಷಯವನ್ನು ಕಲಿತೀವಿ ಅಂತ ತಿಳ್ಕೊಡ್ರಿ, ಅಲ್ಲಿ ನಮಗೆ ಪಾಸಿಟಿವ್ ಮೈಂಡ್ ಬಹಳ ಇರಬೇಕು. ಗೊತ್ತಾಯ್ತಲ್ಲ? ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು. ನಾ ಇದು ಓದತನ ಇದು ನನಗೆ ಬರ್ತದ, ನೆನ್ಪಿಟ್ಕೊಳಕ್ ಸಾಧ್ಯ ಅದ. ನಮ್ಮ ಮ್ಯಾಗ ನಮಗ ಅದ ಕಾನ್ಫಿಡೆನ್ಸ್ ಇರಬೇಕು. ಆ ಧನಾತ್ಮಕ ಯೋಚನೆ ಇಲ್ಲದ ಇದೇನಪ್ಪಾ ಅಂತ ತಿಳ್ಕೊಂಡು ತಲೆ ಕೆಡಿಸ್ಕೊಂಡು ಓದಾಕ್ ಕುಂತ್ರ ಅಂತ ತಿಳ್ಕೊಳ್ರಿ, ಅವಾಗ ಯಾವಾಗ್ಲೂ ಕೂಡ ಅದ್ ಮೈಂಡ್ ಕ್ಯಾಚ್ ಮಾಡಂಗಿಲ್ಲ. ನೆಗೆಟಿವ್ ಯಾವ್ದು ಇರ್ತದಲ್ಲ ಅದನ್ನ ಮೈಂಡ್ ತಗೊಳಂಗಿಲ್ಲ. ಪಾಸಿಟಿವ್ ಏನಿರ್ತದ ಅದು ಪರ್ಫೆಕ್ಟ್ ಆಗಿ ತಗೊಳ್ತದ. ಗೊತ್ತಾಯ್ತಾ? ಇವು 4 ಏನದವಲ್ಲ, ಇವು ಆಂತರಿಕ ಅಂಶಗಳದು. ಎದ್ರ ಮೇಲೆ ಹೇಳ್ರಿ? ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ. ಇನ್ನ ಬಿ ಯಾವ್ದತ್ತಂದ್ರ ಬಾಹ್ಯ ಪ್ರಭಾವಗಳು ಅಥವಾ ಬಾಹ್ಯ ಅಂಶಗಳು. ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂತ ಬಾಹ್ಯ ಅಂಶಗಳು. ಅದ್ರಾಗ 1ನೇದು ಇಲ್ಲಿ ಕಂಟಿನ್ಯೂ ನಂಬರ್ ಕೊಟ್ಟಿದ್ದಾನೆ. 5ನೇದು ಯಾವ್ದು ಹೇಳ್ರಿ? ಕಲಿಯುವ ವಿಷಯ. ನೀವೇನು ವಿಷಯವನ್ನು ಕಲಿತಿರಲ್ಲ, ಆ ವಿಷಯ ಅರ್ಥಪೂರ್ಣವಾಗಿ ಸಂಘಟಿತವಾಗಿದ್ದಷ್ಟು ಅದು ಧಾರಣೆ ಹೆಚ್ಚಾಗುತ್ತದೆ. ಅಂದ್ರೆ ಒಂದು ವಿಷಯದ ಕುರಿತು ನೀವು ವಿಷಯವನ್ನ ಆರ್ಗನೈಸ್ ಹೆಂಗ್ ಮಾಡ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇರ್ತದ. ಅಂದ್ರೆ ನಮ್ಮದ್ ನಾವು ಓದೋದಾಯ್ತು, ಸ್ವತಃ ನಾವು ಆರ್ಗನೈಸ್ ಮಾಡ್ಬೇಕು. ಅಥವಾ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡೋರ್ದಿರಿ ಅಂತ ತಿಳ್ಕೊಳ್ರಿ, ಅವಾಗ ನೀವು ವಿಷಯವನ್ನ ಸಂಘಟನೆ ಬಹಳ ಪರ್ಫೆಕ್ಟ್ ಮಾಡಿರ್ಬೇಕು. ಅದನ್ನ ಹಿಂದೆ ಮುಂದೆ ಮಾಡ್ರೆ ನೆನಪುಗೊಳಂಗಿಲ್ಲ. ಈಗ ನಾ ಏನ್ ಮಾಡಿದೆ ನಿಮಗೆ ಸ್ಮೃತಿ ಬದಲು ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಹೇಳಿದಾನ. ಸ್ಮೃತಿದ ಅರ್ಥ ಮೊದಲು ಹೇಳಿದಾನ, ವ್ಯಾಖ್ಯೆಗಳು ಹೇಳಿದಾನ, ಅದಾದ್ಮೇಲೆ ಅದ್ರ ವಿಧಗಳು, ವಿಧಾನಗಳು, ಇಂಥವ್ ಹಿಂಗ್ ಒಂದೊಂದೊಂದೊಂದು ಅಂಶಗಳನ್ನ ಅದನ್ನ ಜೋಡಿಸ್ಕೊಂತ ಅದನ್ನ ಒಂದು ಪರ್ಫೆಕ್ಟ್ ಆಗಿ ನಾವೇನ್ ಮಾಡಿದೇವೆ ಹೇಳ್ರಿ, ಶೇಪ್ ಕೊಡಿದೇವೆ. ಅವಾಗ ನಿಮ್ಗೆ ಅರ್ಥ ಆಗ್ತದ. ನಾನ್ ಡೈರೆಕ್ಟ್ ಆದ್ರ ಶೈಕ್ಷಣಿಕ ನೀತಾರ್ಥ ಹೇಳಿ, ಆಮೇಲೆ ಅರ್ಥವನ್ನ ಹೇಳಿ, ಆಮೇಲೆ ವ್ಯಾಖ್ಯೆಗಳು ಹೇಳಿ, ಆಮೇಲೆ ವಿಧಗಳನ್ನ ಹೇಳಾಕತ್ನ ತಿಳ್ಕೊಡ್ರಿ, ಹಿಂದ ಮುಂದೆ ಜಿಗ್ಜಾಗ್ ಆಯ್ತು ಅಂತ ತಿಳ್ಕೊಡ್ರಿ, ವಿಷಯ ನೆನ್ಪುಳಂಗಿಲ್ಲ. ಅದಕ್ಕೆ ಸಂಘಟನೆ ಏನಿದೆಲ್ಲ ಅದು ಬಹಳಷ್ಟ ಮಹತ್ವದ. ಇದು 5ನೇದಾಯ್ತು. ಇನ್ನು 6ನೇದು ಏನಂತಂದ್ರೆ ಪುನರಾವರ್ತನೆ, ರಿಪಿಟೇಷನ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ರಾಕ್ಟೀಸ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ವಿಷಯ ಏನಿರ್ತದಲ್ಲ, ಕಲಿಯುವಂತ ವಿಷಯನ ಕಲ್ತ ಕೂಡಲೇ ಅಲ್ಲೇ ಬಿಡಂಗಿಲ್ಲ. ಅದನ್ನ ಅವಾಗ ರಿಪೀಟ್ ಮಾಡ್ಕೊಳ್ಬೇಕು. ಈಗ ನಾ ಇವತ್ತು ಏನ್ ಹೇಳ್ತೇನಲ್ಲ, ಇದನ್ನ ಬರೀ ಕೇಳಿ ಬಿಡೋದಲ್ಲ, ಅದನ್ನ ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ಒಂದ್ ವಾರ ನಂತರ ಅದನ್ನ ಸಹಜವಾಗಿ ಅದನ್ನ ಹೊಳಿಸಿ ಹಾಕ್ಬೇಕು. ಅವಾಗ ಅಷ್ಟೇ ನಿಮ್ಗೆ ಏನ್ ಹೇಳ್ರಿ, ಮತ್ ಹೆಚ್ಚು ಅದ ಧಾರಣೆ ಆಗ್ತದ. ಇಲ್ಲಾಂದ್ರೆ ಅದು ಮರುವಿನ ಇದಕ್ಕೆ ಹಾದಿಯನ್ನ ಹಿಡಿದು ಬಿಡ್ತದ ಅಂದಂಗೆ. ಇನ್ನು 7ನೇದು ಯಾವ್ದತ್ತಂದ್ರ ಕಲಿಕೆಯ ಪ್ರಮಾಣ, ಅಮೌಂಟ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ನೀವು ಎಷ್ಟು ಪ್ರಮಾಣ ಕಲಿತೀರಿ ಅನ್ನೋದು ಬಹಳ ಮಹತ್ವದಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಕಲಿಯಲು ಯತ್ನಿಸಿದಾಗ ಕಲಿಯುವವನು ಹೆಚ್ಚು ಕ್ರಿಯಾಶೀಲನಾಗಿರ್ತಾನೆ. ಅಂದ್ರೆ ಹೆಚ್ಚು ಕಲಿಯುವ ಯಾವಾಗ್ಲೂ ಆಕ್ಟಿವ್ ಇರ್ತಾನ. ಎಷ್ಟು ಹೆಚ್ಚು ಕಲಿತೀರಿ ಅಷ್ಟ ಪ್ರಮಾಣ ನಿಮಗೆ ನೆನಪು ಉಳಿತದ. ಗೊತ್ತಾಯ್ತಲ್ಲ? ನೀವು 10 ಸಾಲ ಓದಿದಾಗ 4 ಸಾಲ ನೆನಪಿನಾಗ ಉಳಿತಾವ ಅಂತ ತಿಳ್ಕೊಡ್ರಿ, ಅವಾಗ ನಿಮ್ ಕೆಲಸ ಏನ್ ಮಾಡ್ಬೇಕು ಹೇಳ್ರಿ? 40 ಸಾಲ ಓದೋದ, 10 ಸಾಲ ನೆನಪು ಉಳಿತದ. ಗೊತ್ತಾಯ್ತಲ್ಲ? ಈ ರೇಷಿಯೋ ಹೆಚ್ಚು ಮಾಡ್ಕೊಂತ ಹೋದಾಗ ಮುಂದೊಂದ್ ದಿನ ಹೆಂಗ್ ಬರ್ತದ, 20 ಪೇಜ್ ಓದಿದಾಗ 20 ಪೇಜ್ ನೆನಪು ಉಳಿತದ. ಗೊತ್ತಾಯ್ತಾ? ಅದು ಪ್ರಾಕ್ಟೀಸಲ್ಲೇ ಹಂಗ ಆಗ್ತಾ ಹೋಗ್ತದ. ಇವು ಯಾವ ಹೇಳ್ರಿ, 3 ಅಂಶಗಳೇನದಲ್ಲ, ಇವು ಬಾಹ್ಯ ಅಂಶಗಳು ಅಂತಂದಂಗೆ. ಓಕೆ, ಸೊ ನೀವು ನೆನ್ಪಿಟ್ಕೊಳ್ರಿ, ಅರ್ಥವಿಲ್ಲದಂತಹ ಗಿಳಿಪಾಠಕ್ಕಿಂತ ಅರ್ಥಪೂರ್ಣವಾಗಿ ಜೋಡಿಸಿದ ಮಾಹಿತಿಯನ್ನು ಮೆದುಳು 10% ಪಟ್ಟು ವೇಗವಾಗಿ ನೆನಪಿನಲ್ಲಿ ಇಟ್ಕೊಳ್ತದ. ಇದು ಅತಿ ಸತ್ಯದ. ಅದನ್ನ ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಯಾವಾಗ್ಲೂ ನೀವು ಯಾವುದೇ ಒಂದು ವಿಡಿಯೋ ನೋಡ್ಕತ್ತಿರ್ಲಿ ಅಥವಾ ಒಂದು ವಿಷಯವನ್ನು ಓದ್ತಿರ್ಲಿ, ನಿಮ್ಗೆ ಅರ್ಥ ಆಗ್ತಿತ್ತು ಅಂತ ತಿಳ್ಕೊಡ್ರಿ, ಅದ್ ನೆನಪಿನಾಗ ಉಳಿಕೈತಿ ಅಂತಂದಂಗೆ. ಟೆಸ್ಟ್ ಮಾಡ್ಕೋಕ್ ಹೋಗ್ಬೇಡ್ರಿ. ಮೊದಲ ನಗದೆ ಎಂಜಾಯ್ ಮಾಡ್ರಿ, ಕೇಳೋದನ್ನ ಎಂಜಾಯ್ ಮಾಡ್ರಿ, ಆಮೇಲೆ ಪರ್ಫೆಕ್ಟ್ ಆಗಿ ಅದ್ ನೆನಪಿನಾಗ ಉಳಿತದ. ಕೇಳುವಾಗ ಅರ್ಥ ಆಗನಿಲ್ಲ ಅಂತ ತಿಳ್ಕೊಡ್ರಿ, ಅದನ್ನಲ್ಲೇ ಬಿಡ್ರಿ, ಮತ್ ಬೇರೆ ಹಾದಿ ಹುಡುಕ್ರಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಸ್ಮರಣೆಯ ವಿಧಾನಗಳು. 7ನೇ ಅಂಶದ ಹೆಂಗ ನೆನಪು ಉಳಿತದ ಅನ್ನೋದಕ್ಕೆ ಇಲ್ಲಿ ಕೆಲವೊಂದಿಷ್ಟು ವಿಧಾನಗಳದಾವ. ಅದರಾಗ 1ನೇದು ಏನದಲ್ಲ, ಅದು ಇವೆರಡೂ ಕೂಡಿ ಒಂದೇ ಇರ್ತದ. ಇದು ಒಂದು ಅಂತ ಇಲ್ಲಿ ಬರಿತಾನ ನೋಡ್ರಿ. ಒಂದು ಯಾವ್ದು ಹೇಳ್ರಿ? ಅಂತರಭ್ಯಾಸ, ನಿರಂತರ ಅಭ್ಯಾಸ.
ನೀವು ಹೆಡ್ಡಿಂಗ್ ಬರ್ಕೋಬೇಕಾದ್ರೆ ಅಂತರಭ್ಯಾಸ ಡ್ಯಾಶ್ ನಿರಂತರ ಅಭ್ಯಾಸ ಅಂತ ಹೇಳಿ ಬರ್ಕೊಡ್ರಿ. ಇದು ಒಂದನೇದು. ಏನದ ಅಂತರಭ್ಯಾಸ ಮತ್ತು ನಿರಂತರ ಅಭ್ಯಾಸ ಅಂತಂದ್ರೆ ಇದು ಸಮಯದ ನಿರ್ವಹಣೆಗೆ ಸಂಬಂಧಿಸಿದಂತೆ ಅದ. ಇಲ್ಲಿ ವಿರಾಮ ತೆಗೆದುಕೊಂಡು ಕಲಿಯುವುದು ಅಂತಂದಂಗೆ. ಈಗ ಚಿಕ್ಕ ಮಕ್ಕಳಿಗೆ ಅಥವಾ ಕಷ್ಟದ ವಿಷಯಗಳಿಗೆ ಈ ಒಂದು ವಿಧಾನ ಏನದಲ್ಲ ಅಂತರ್ವಿಧಾನ ಇದು ಅತ್ಯುತ್ತಮ ವಿಧಾನ ಆಗ್ಯದ ಅಂತಂದಂಗೆ. ಓಕೆ, ಅಂದ್ರ ಇಲ್ಲಿ ಒಂದು ವಿಷಯ ಅದ. ಆ ವಿಷಯವನ್ನ ಇದೊಂದು ಕಂಪ್ಲೀಟ್ ವಿಷಯ ಅಂತ ತಿಳ್ಕೊಳ್ರಿ. ಈ ವಿಷಯವನ್ನು ಓದ್ಬೇಕಾದ್ರೆ ನೀವು ಅವಾಗ ಬ್ರೇಕ್ ತಗೊಂಡು ಓದ್ಬೇಕು ಅಂತಂದಂಗೆ. ಕಂಟಿನ್ಯೂಸ್ ಆಗಿ ಓದಂಗಿಲ್ಲ. ಸಣ್ಣ ಮಕ್ಕಳಿಗೆ ನೀವು ಒಂದು ತಾಸು ತನಕ ನೀವು ಓದಂತ ಹೇಳಿದ್ರೆ ಸಾಧ್ಯ ಇಲ್ಲ. ಸೊ ಸಣ್ಣ ಮಕ್ಕಳ ಕೆಪಾಸಿಟಿ ಒಂದು 20 ಮಿನಿಟ್ಸ್ ಇರ್ತದ. ಅವ್ರಿಗೆ ಯಾವಾಗ್ಲೂ 20 ಮಿನಿಟ್ಸ್ ತನಕ ಅಷ್ಟ ಓದ್ಲಿಕ್ಕೆ ಹೇಳೋದು ಅಂತಂದಂಗ. 20 ಮಿನಿಟ್ಸ್ ಆದ ಕೂಡಲೇ ಮತ್ತೊಂದು ಬ್ರೇಕ್ ಆದ ಕೂಡಲೇ ಮತ್ತೆ ಓದ್ಲಿಕ್ಕೆ ಹೇಳೋದು. ಈಗ ನಿಮ್ಮದು ಹೆಂಗಿರ್ತದ ಅಂದ್ರ ಕಂಟಿನ್ಯೂಸ್ ಓದ್ರೂ ಕೂಡ ನಿಮ್ಗೆ ಅರ್ಥ ಆಗ್ತದೆ. ಯಾಕಂದ್ರ ಆ ಸ್ಟೇಜ್ಗಳನ್ನ ನೀವು ದಾಟಿ ಬಂದಿರಿ. ಆದ್ರೂ ಕೂಡ ಒಂದು ಆದರ್ಶ ಓದುವಿಕೆ ಅಂತ ಏನದಲ್ಲ ಅದು ಯಾವಾಗ್ಲೂ 60 ನಿಮಿಷ ಓದಿದ ಕೂಡಲೇ ಒಂದು 6 ನಿಮಿಷ ಅದನ್ನ ರಿವಿಷನ್ ಮಾಡಿ ಒಂದು 10 ನಿಮಿಷ ಬ್ರೇಕ್ ತಗೊಳ್ಬೇಕು. ಮತ್ತೆ ಮುಂದಿಂದ ಓದ್ಬೇಕು. ಅವಾಗ ಧಾರಣಾ ಶಕ್ತಿ ಯಾವಾಗ್ಲೂ ಪರ್ಫೆಕ್ಟ್ ಸ್ಟ್ರಾಂಗ್ ಆಗ್ತಾ ಹೋಗ್ತದ ಅಂತಂದಂಗೆ. ಗೊತ್ತಾಯ್ತಾ? ಸೊ ಇದು ಚಿಕ್ಕ ಮಕ್ಕಳಿಗೆ ಸಣ್ಣ ಬ್ರೇಕ್ ಇರ್ಬೇಕು ನಡುವ. ಇಮಿಡಿಯೇಟ್ ಅವ್ರನ್ನ ಲಾಂಗ್ ಟರ್ಮ್ ತಕ ಕೂಡ್ಸಂಗಿಲ್ಲ ಅಂತಂದಂಗೆ. ತಿಳಿತಾ? ಮತ್ ಕಷ್ಟದ ವಿಷಯಗಳಿದ್ದಾಗೂ ಕೂಡ ನೀವು ಏನ್ ಮಾಡ್ರಿ ಹೇಳ್ರಿ, ಇದ ಫಾಲೋ ಮಾಡ್ಬೇಕೇನ್ ಹೇಳ್ರಿ. ಸಣ್ಣ ಬ್ರೇಕ್ಗಳನ್ನ ತೆಗೆದುಕೊಂಡು ಮತ್ತೆ ಓದಬೇಕು. ಅವಾಗ ಸ್ಟೆಪ್ ವೈಸ್ ಅದ್ ನೆನಪು ಆಗ್ತಾ ಹೋಗ್ತದ. ಓಕೆ, ಇನ್ನ ಎರಡನೇದು ನಿರಂತರ ಅಭ್ಯಾಸ. ಇತರದಕ್ಕ ಅಪೋಸಿಟ್. ಇದು ಅಂತರ ಅಭ್ಯಾಸದ ಅಪೋಸಿಟ್ ನಿರಂತರ ಅಭ್ಯಾಸ ಅನ್ನಂಗೆ. ಇಲ್ಲಿ ವಿರಾಮವಿಲ್ಲದೆ ಒಮ್ಮೆಲೆ ಕಲಿಯುವುದು ಅಂತಂದಂಗೆ. ಆಸಕ್ತಿ ಹೆಚ್ಚಿದಾಗ ಮಾತ್ರ ಇದು ಸೂಕ್ತ. ಬಟ್ ಇದು ಏನಾಗ್ತದೆ ಹೇಳ್ರಿ, ಆಯಾಸವನ್ನ ತರಿಸ್ತದ. ಕಂಟಿನ್ಯೂಸ್ 3-4 ತಾಸೆಲ್ಲ ಕುಂತ್ರ ತಿಳ್ಕೊಡ್ರಿ, ನಿಮ್ಮ ಮುಖ ಎಲ್ಲ ಅಷ್ಟು ಫ್ರೆಶ್ ಅನ್ಸಂಗಿಲ್ಲ, ಆಯಾಸ ಆಗಿರ್ತದ. ದೈಹಿಕ ಆಯಾಸ ಆಗ್ತದ. ಅವಾಗ ಕಲಿಕೆ ಮೇಲಿಂದ ಇಂಟ್ರೆಸ್ಟ್ ಹೋಗ್ತದ, ಧಾರಣಾ ಶಕ್ತಿ ವೀಕ್ ಆಗ್ತದ. ಅದರ ಸಲುವಾಗಿ ಇದನ್ನ ಕೆಲವು ಜನ ಸಾಧಕರು ಮಾತ್ರ ಅದನ್ನ ಬಳಸ್ತಾರ. ಉಳ್ದವ್ರಿಗೆ ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ ಅಂತಂದ. ಸೊ ಇದೇನ್ ಹೇಳ್ರಿ, ವಿಧಾನದಾಗ ಅಂತರಭ್ಯಾಸ ನಿರಂತರ ಅಭ್ಯಾಸ ಸಂದರ್ಭ ತಕ್ಕಂತೆ ನೀವು ಉಪಯೋಗಿಸ್ಕೊಳ್ಬೇಕು ಅನ್ನಂಗೆ. ಇನ್ನು ಎರಡನೇದು ಯಾವ್ದತ್ತಂದ್ರೆ, ಎರಡನೇದು ಇಲ್ಲಿ ಬರಿತಾ ನೋಡ್ರಿ, ಇಡೀ ವಿಧಾನ ಮತ್ತು ಬಿಡಿ ವಿಧಾನ ಅಂತೇಳಿ. ಇಡೀ ವಿಧಾನ ಅಂತಂದ್ರ ಸಂಪೂರ್ಣ ವಸ್ತುವನ್ನು ಒಂದು ಘಟಕವಾಗಿ ಒಟ್ಟಿಗೆ ಕಲಿಯುವುದು ಅಂತಂದಂಗೆ. ಬಟ್ ಇದು ಯಾವಾಗ ಅಪ್ಲೈ ಆಗ್ತದಂದ್ರ, ನಾವು ಪದ್ಯಗಳನ್ನ ಏನು ಓದ್ತೇವಲ್ಲ, ಅದು 3 ಪದ್ಯ 4 ಪದ್ಯ ಇಷ್ಟೇ ಇರ್ತಾವ ಹಾಡುಗಳು. ಆ ಹಾಡುಗಳನ್ನ ಕಲಿಬೇಕಾದ್ರೆ ಮಾತ್ರ ಯಾವ್ದು ಹೇಳ್ರಿ, ಈ ಇಡೀ ವಿಧಾನ ಏನದಲ್ಲ ಇದು ಯೂಸ್ ಆಗ್ತದ ಅಂತಂದಂಗೆ. ಗೊತ್ತಾಯ್ತಾ? ಯಾಕಂದ್ರೆ ಅದ್ರಾಗ ತುಂಡು ಏನ್ ಮಾಡುವಂತದ್ದು ಇರಂಗಿಲ್ಲ. ಒಟ್ಟಾರೆ ಕೂಡ್ಸಿ ಅದರದ್ದು ಒಂದು ಅರ್ಥ ಇರ್ತದ. ಹಿಂಗಾಗಿ ಒಮ್ಮೆ ಅದನ್ನು ಓದಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನ ಬಿಡಿ ವಿಧಾನ ಯಾವಾಗ ನಿಮ್ಗೆ ಯೂಸ್ ಆಗ್ತದತ್ತಂದ್ರೆ, ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿ ಕಲಿಯುವುದೇನದಲ್ಲ ಅದಕ್ಕೆ ನಾವು ಬಿಡಿ ವಿಧಾನ ಅಂತ ಹೇಳಿ ಕರಿತೀವಿ. ಇದು ದೊಡ್ಡ ಪಾಠಗಳು ಇರ್ತಾವಲ್ಲ, ಒಂದು 10 ಪೇಜ್ 15 ಪೇಜ್ ಪಾಠಗಳು ಇರ್ತಾವಲ್ಲ, ಅವಾಗ ನೀವು ಅದನ್ನ ಸೂಕ್ತವಾಗಿ ಬಿಡಿಸೋದತ್ತಂದ್ರೆ ಪೇಜ್ ವೈಸ್ ಬಿಡಿಸೋದಂತಲ್ಲ. ಅದನ್ನ ಸೂಕ್ತವಾಗಿ ಒಂದೊಂದು ವಿಷಯ ವಸ್ತುವಿಗೆ ತಕ್ಕಂತೆ ಅದನ್ನ ಭಾಗಗಳನ್ನಾಗಿ ಮಾಡ್ಬೇಕು. ಆಮೇಲೆ ಅದನ್ನ ನೀವು ಓದ್ಬೇಕು. ಮತ್ ಅದನ್ನ ಎಲ್ಲಾ ಕೂಡಿಸಿರ ಮತ್ ಅದು ಈ ಸೇಪ್ ಬರಬೇಕು. ಆ ರೀತಿ ಅದನ್ನ ಬಿಡಿ ವಿಧಾನದ ಮೂಲಕನೂ ಕೂಡ ಓದ್ಬೋದು. ಇವು 2 ಪಾಯಿಂಟ್ ನೆನಪು ಅದಲ್ಲ, ಯಾವ ಹೇಳ್ರಿ, ಒಂದನೇದು ಅಂತರಭ್ಯಾಸ ಮತ್ತು ನಿರಂತರ ಅಭ್ಯಾಸ, ಎರಡನೇದು ಇಡೀ ವಿಧಾನ ಬಿಡಿ ವಿಧಾನ. ಇದು ಯಾವ ಹೇಳ್ರಿವ, ಸ್ಮರಣೆಯ ವಿಧಾನಗಳು, ನೆನ್ಪಿಟ್ಕೊಳ್ಳುವಂತ ವಿಧಾನಗಳು. ಇನ್ನು ಮೂರನೇದು ನೋಡ್ರಿ, ಮೂರನೇದು ಯಾವ್ದತ್ತಂದ್ರ ಕಂಠಪಾಠ ವರ್ಸಸ್ ಅರ್ಥಪೂರ್ಣ ಕಲಿಕೆ ಅಂತಂದಂಗೆ. ತಿಳ್ತಾ? ಇಲ್ಲಿ ಮೂರನೇ ಅಂಶ ಬರ್ಕೊಡ್ರಿ. ಇದು ಮೂರನೇದ, ಇದು ಎರಡು ಕೂಡ ಐತಿ. ಇದು ಮೂರನೇದು. ಓಕೆ, ಅರ್ಥವಿಲ್ಲದೆ ಪದೇ ಓದುವುದು ಇದೇನಾಗ್ತದಲ್ಲ, ಇದು ನಮಗ್ ಬೇಗ ಮರೆಸ್ತದ ಅನ್ನಂಗೆ. ಅಂದ್ರೆ ನಮ್ಗೆ ಏನೂ ಅರ್ಥ ಆಗನಿಲ್ಲ. ಬಟ್ ಸರ್ ಹೇಳಿದಾರೆ, ಅದನ್ನ ರಿಪೀಟ್ ಮಾಡ, 10 ಸಲ ರಿಪೀಟ್ ಮಾಡ ಅಂತ ಹೇಳ್ತಾರೆ. ನೀವು 10 ಬಿಟ್ಟು 100 ಸಲ ರಿಪೀಟ್ ಮಾಡ್ರಿ. ಎಲ್ಲಿ ತನಕ ಆ ವಿಷಯ ನಿಮ್ಮ ಮೈಂಡ್ದಾಗ ಮೂಡಿರಂಗಿಲ್ಲಲ್ಲ, ತಿಳಿದಿರಂಗಿಲ್ಲಲ್ಲ, ಅಲ್ಲಿ ತನಕ ಅದ್ ನಿಮ್ಗ ನೆನಪಿನಾಗ ಉಳಿಯಂಗಿಲ್ಲ, ಧಾರಣೆ ಆಗಂಗಿಲ್ಲ. ಅದಕ್ಕ ಗಿಳಿಪಾಠಕ್ಕಿಂತ ಏನ್ ಕಂಠಪಾಠಕ್ಕಿಂತ, ಗಿಳಿಪಾಠ ಅಂದ್ರೆ ಕಂಠಪಾಠ, ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರ ಅರ್ಥಪೂರ್ಣ ಕಲಿಕೆ ಅಂತಂದ. ನಿಮ್ಗೆ ಓದಿದ್ದ ಅರ್ಥ ಆಯ್ತಂತ ತಿಳ್ಕೊಡ್ರಿ, ಅವಾಗ ಏನಾಗ್ತಂದ್ರ ಶಾಶ್ವತ ಧಾರಣೆ ಆಗ್ತದ. ಇದು ಬೇಗ ಮರಿತದ, ಕಂಠಪಾಠ ಬೇಗ ಮರಿತದ, ಮತ್ತ ಅರ್ಥಪೂರ್ಣತೆ ಹೆಚ್ಚ ದಿನ ತಕ ಉಳಿತದ. ಅದರ ಸಲುವಾಗಿ ಈ ಮೆಥಡ್ ನಿಮಗೆ ಯಾವಾಗ ಪರ್ಫೆಕ್ಟ್ ಅನ್ಸದ ಅದ್ ಮಾಡೋದು. ಕಂಠಪಾಠ ತಪ್ಪ ಅಂತ ಅಲ್ಲ, ಬಟ್ ಅರ್ಥ ಆಗದಿದ್ರೆ ಇದು ಯೂಸ್ ಆಗಂಗಿಲ್ಲ ಅಂದಂಗೆ. ಓಕೆ, ಇನ್ನ ನಾಲ್ಕನೇದು ಯಾವ್ದತ್ತಂದ್ರೆ ಸಂಯೋಜನಾ ವಿಧಾನ ಅಂತಂದಂಗೆ. ಮೆಥಡ್ ಆಫ್ ಅಸೋಸಿಯೇಷನ್ ಅಂತ ಹೇಳಿ ಕರಿತೇವೆ. ಏನ್ ಸಂಯೋಜನೆ ವಿಧಾನ, ಇದ್ರಾಗ ಮುಖ್ಯವಾಗಿ 3 ಪ್ರಕಾರಗಳದಾವ, ಅಂದ್ರೆ 3 ನಿಯಮಗಳದಾವ. ಒಂದು ಅಂಶದ ಪುನಃಸ್ಮರಣೆ ಮತ್ತೊಂದಕ್ಕೆ ನೆರವಾಗೋದೇನದಲ್ಲ, ಅದಕ್ಕೆ ನಾವ್ ಏನ್ ಕರಿತೇವೆ ಅಂತಂದ್ರ ಸಂಯೋಜನಾ ವಿಧಾನ ಅಂತ ಹೇಳಿ ಕರಿತೇವೆ. ಇದ್ರಾಗ ಒಂದೇದೇನಂತಂದ್ರ ಸಾಮ್ಯತೆಯ ನಿಯಮ ಅಂತ ಹೇಳಿ ಕರಿತೇವಿ. ಓಕೆ, ಲಾ ಆಫ್ ಸಿಮಿಲಾರಿಟಿ ಅಂತ ಹೇಳಿ ಸಾಮ್ಯತೆಯ ನಿಯಮ. ಒಂದೇ ತರಹದ ವಸ್ತುಗಳು
ಇಲ್ಲಿ ನಮಗೆ ಕಲಿಕೆಗೆ ಸಹಾಯ ಆಗ್ತಾವ. ಉದಾಹರಣೆಗೆ ಏನಂತಂದ್ರೆ KRS ಡ್ಯಾಮ್ ನೋಡಿದಾಗ ನಮಗ ಆಲಮಟ್ಟಿ ಡ್ಯಾಮ್ ಕೂಡ ನೆನಪಾಗ್ತದ. ಅಂದ್ರೆ ಒಂದು ವಿಷಯವನ್ನ ಕಲಿತ್ನ್ಯಾಗ ಅದೇ ತರದ ಇನ್ನೊಂದು ವಿಷಯ ಇತ್ತು ಅಂತ ತಿಳ್ಕೊಳ್ರಿ, ಇಮಿಡಿಯೇಟ್ ಅದು ಮ್ಯಾಚ್ ಆಗ್ತದ ಮತ್ತ ನೆನಪ್ನ್ಯಾಗ ಉಳಿತದ ಅಂತಂದಂಗ. ಗೊತ್ತಾಯ್ತಾ? ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಇದೀಗ 8ಥಕ್ಕೂ ನೀವು ಏನ್ ಹೇಳ್ರಿ ಸಿಂಧು ನಾಗರಿಕತೆ ಅಭ್ಯಾಸ ಮಾಡಿದಿರಿ, 10ಥ್ಗೂ ಮಾಡಿದಿರಿ, ಸೆಕೆಂಡ್ ಇಯರ್‌ಗೂ ಮಾಡಿದಿರಿ. ಒಂದೊಂದ್ ಸಲ ಓದ್ನ್ಯಾಗ. ಬಟ್ ಏನಾಗ್ತೈತಿ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚಿನ ಪಾಯಿಂಟ್ಸ್ ಇರ್ತಾವ. ಹೆಂಗ್ ನೀವು ಹೈಯರ್ ಕ್ಲಾಸಿಗೆ ಹೋಗ್ತಿರಲ್ಲ, ಹಂಗ ವಿಷಯ ವಸ್ತು ಹೆಚ್ಚಿಗೆ ಆಗ್ತಾ ಹೋಗ್ತದ. ಬಟ್ ನಿಮ್ಗೆ ಹಳೇದ ನೆನಪಾಗ್ತದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಸಾಮ್ಯತೆಯ ನಿಯಮ ಅಂತ ಹೇಳಿ ಕರಿತೀವಿ. ಇನ್ನೊಂದು ಎರಡನೇದೇನಂದ್ರ ಸಾಮೀಪ್ಯತೆಯ ನಿಯಮ ಅಂತ ಹೇಳಿ ಕರಿತೀವಿ. ಕ್ವಾಂಟಿಗ್ವಿಟಿ ಅಂತ ಹೇಳಿ, ಲಾ ಆಫ್ ಕ್ವಾಂಟಿಗ್ವಿಟಿ. ಅಂದ್ರ ಕಾಲ ಸ್ಥಳದಲ್ಲಿ ಜೊತೆಯಾಗಿ ಇರುವುದು ಅಂತಂದಾಗ. ಕಾಲ ಮತ್ತು ಸ್ಥಳ ಇವೆರಡೂ ಕೂಡ ಜೊತೆಯಾಗಿ ನೆನಪಾಗೋದು ಅಂತಂದಾಗ. ಉದಾಹರಣೆಗೆ ಹಳೆಯ ಶಾಲೆಯನ್ನು ನೋಡಿದಾಗ ಆ ಸ್ಕೂಲ್‌ದಲ್ಲಿ ಕಲ್ತಂತ ನಿಮ್ ಸ್ನೇಹಿತರೆಲ್ಲರೂ ಕೂಡ ನಿಮಗ್ ನೆನಪಾಗ್ತಾರೆ. ಗೊತ್ತಾಯ್ತಿಲ್ಲ? ನೀವು ಈಗ ಪ್ರೈಮರಿ ಸ್ಕೂಲ್‌ದಾಗ ಒಂದ್ ನಿಮ್ ಹಳೆ ಕಲ್ತಿರ್ತೀರಿ. ಆಮೇಲೆ ಯೂನಿವರ್ಸಿಟಿಯಾಗ ಹೋಗಿ ಕಲ್ತಿರ್ತೀರಿ. ಎಷ್ಟೋ ದಿವಸದ ತನಕ ನಿಮ್ ಊರಿಗೆ ನೀವು ಹೋಗಿರಂಗಿಲ್ಲ. ಸಡನ್ ಆಗಿ ಒಮ್ಮೆ ನಿಮ್ ಊರಿಗೆ ನೀವು ಹೋಗ್ತೀರಿ. ಹೋದಾಗ ಆ ಸ್ಕೂಲ್ ನೋಡಿದ ಕೂಡ್ಲೆ ಅಲ್ಲಿ ಆಡಿದಂತ ನೆನಪುಗಳು, ಯಾರ್ಯಾರ ಜೊತೆಗೆ ಆಡಿದಿರಿ, ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನೆನಪಾಗ್ತಾರೆ. ಟೀಚರ್ಸ್ ನೆನಪಾಗ್ತಾರ. ಗೊತ್ತಾಯ್ತಲ್ಲ? ಸೊ ಇದಕ್ಕೆ ಏನ್ ಕರಿತೀವಿ ಅಂತಂದ್ರೆ ಸಾಮೀಪ್ಯತೆಯ ನಿಯಮ. ತಿಳಿತಾ? ಇನ್ನು ಮೂರನೇದೇನಂತಂದ್ರೆ ಭಿನ್ನತೆಯ ನಿಯಮ. ತಿಳಿತಾ? ಲಾ ಆಫ್ ಕಾಂಟ್ರಾಸ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವಿರುದ್ಧವಾದವು ನೆನಪಿಗೆ ಬರ್ತಾವ ಅಂತಂದಂಗ. ಉದಾಹರಣೆಗೆ ಒಬ್ಬ ಎತ್ತರದ ವ್ಯಕ್ತಿಯನ್ನು ನೋಡಿದಾಗ ನಿಮ್ಗೆ ಇಮಿಡಿಯೇಟ್ ಏನಾಗ್ತಂದ್ರೆ ನೀವು ಯಾರೋ ಒಬ್ಬ ಗಿಡ್ಡ ವ್ಯಕ್ತಿಯನ್ನು ನೋಡಿರ್ತಿರಲ್ಲ, ಅವ್ನ್ ಪಕ್ಕಕ್ಕ ಅವನ್ ಕಂಪೇರ್ ಮಾಡಿ ನೋಡ್ಲಿಕ್ಕೆ ಶುರು ಮಾಡ್ತೀರಿ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಭಿನ್ನತೆಯ ನಿಯಮ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ ನಾ ಹಿಸ್ಟ್ರಿ ಪಾಠ ಮಾಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತ ರಾಷ್ಟ್ರ ಅಂತ ಹೇಳ್ತೀವಿ. ಅತಿ ಹೆಚ್ಚು ಭಾರತ ಅಂದ್ರ ಅತಿ ಕಡಿಮೆ ಯಾವ್ದು ಅನ್ನೋದನ್ನ ವಿಚಾರ ಮಾಡ್ತದ ಮೈಂಡ. ಗೊತ್ತಾಯ್ತಲ್ಲ? ಆಮೇಲೆ ಆ, ಮ, ಭೂ ವಿಸ್ತಾರದಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರವಾಗ್ಯದ. ಹಂಗಾದ್ರೆ 1ನೇ ದೊಡ್ಡ ರಾಷ್ಟ್ರ ಯಾವುದು? ಈ ಏನ್ ಪ್ರಶ್ನೆ ಇದಾವಲ್ಲ, ಅಂದ್ರೆ ಇದಕ್ಕೆ ಉತ್ತರ ಕೊಂಡ್ಕೊಳ್ತೀವಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಭಿನ್ನತೆಯ ನಿಯಮ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಇನ್ನು ಮುಂದುವರೆದು ಶೈಕ್ಷಣಿಕ ನಿಹಿತಾರ್ಥ ಏನೇನದಾವ ಅನ್ನೋದು ನೋಡ್ರಿ 8ನೇ ಭಾಗದಲ್ಲಿ. ಮೊದಲನೇದು ತರಗತಿಯಲ್ಲಿ ಸ್ಮೃತಿಯ ವಿಜ್ಞಾನದ ಬಳಕೆ ಯಾವ ರೀತಿ ಆಗ್ಬೇಕು ಅನ್ನೋದು ನೋಡ್ಕೊಳ್ರಿ. ಒಂದನೇದು ಯಾವಾಗ್ಲೂ ಕೂಡ ಮಕ್ಕಳನ್ನು ದೂಷಿಸಬೇಡಿ. ಅಂದ್ರೆ ಏನಾದ್ರೂ ಮರ್ತಿದ್ರ ಅಂತ ತಿಳ್ಕೊಳ್ರಿ, ಅವಾಗ ಇಮಿಡಿಯೇಟ್ ಅವ್ರನ್ನ ಬೇಯಕ್ ಹೋಗ್ಬೇಡ್ರಿ. ಯಾಕಂದ್ರ ಮಗು ಮರ್ತರೆ ಅದು ಮಗುವಿನ ತಪ್ಪಲ್ಲ, ಅದು ಸ್ಮೃತಿಯ ಸಹಜ ಪ್ರತಿಕ್ರಿಯೆ ಅದ ಅಥವಾ ಪ್ರಕ್ರಿಯೆ ಅದ. ಸ್ಮೃತಿದ ಪ್ರಕ್ರಿಯೆದಾಗ ಒಂದು ಮರೆಯೋದು ಕೂಡ ಒಂದು ಪ್ರಕ್ರಿಯೆದಾಗ ಬರ್ತದ. ಅದಕ್ಕಂದ್ ಬೇಯಬೇಡ್ರಿ. ಅದ್ರ ಬದಲಾಗಿ ಏನ್ ಮಾಡ್ರಿ ಅಂದ್ರ ಮತ್ತ ಅದನ್ನ ಪುನರಾವರ್ತನೆ ಮಾಡಿಸಿ, ರಿಪೀಟ್ ಮಾಡಿಸ್ರಿ. ಮತ್ತ ಅದ ರಿಪಿಟೇಷನ್ ದಿಂದ ನೆನಪಿಗೆ ಹೆಚ್ಚು ಬರ್ತದ ಅಂತಂದಂಗ ಒಂದೇದು. ಎರಡನೇದು ಏನಂತಂದ್ರ ನೀವು ಕಲಿಸೋ ವಿಷಯವನ್ನ ಆಸಕ್ತಿ ಮೂಡಿಸ್ರಿ. ಅವ್ರ ಆಸಕ್ತಿಯಿಂದ ಕಲ್ತರಕ್ಕೆ ಅವ್ರಿಗೆ ಆಟೋಮೆಟಿಕ್ ಆಗಿ ನೆನಪು ಉಳಿತದ. ಸೊ ಆಸಕ್ತಿ ಇಲ್ಲದೆ ಬಲವಂತವಾಗಿ ಕಲಿಸಿದ್ರೆ ಅದು ಅಲ್ಪ ಕಾಲದ ಸ್ಮೃತಿಯಲ್ಲೇ ಉಳಿವು ನಾಶವಾಗ್ತದ ಅಂತಂದಂಗ ಹೇಳ್ತಾ. ಆಮೇಲೆ ಮೂರನೇದು ಏನಂತಂದ್ರ ವಿರಾಮ ನೀಡಿ. ನಿರಂತರವಾಗಿ ಪಾಠ ಮಾಡಬೇಡ್ರಿ. ಕಂಟಿನ್ಯೂಸ್ ಆಗಿ ಪಾಠ ಮಾಡೋದ್ರಿಂದನೂ ಕೂಡ ಮೈಂಡ್ ಕಂಟಿನ್ಯೂಸ್ ಆಗಿ ಅದನ್ನ ಕ್ಯಾಚ್ ಮಾಡಂಗಿಲ್ಲ, ಧಾರಣೆ ಮಾಡ್ಕೊಳಂಗಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಮೆದುಳಿಗೆ ವಿಶ್ರಾಂತಿ ಬೇಕು. ಅಂತರ್ವಿಧಾನ ಈ ಸಂದರ್ಭದಾಗ ಏನಾಗ್ತದೆ ಹೇಳ್ರಿ, ಸೂಕ್ತ ಅನಿಸ್ತದ ಅಂತಂದ್ರೆ ಓಕೆ, ಅದನ್ನ ಬಳಸ್ಬೇಕು. ನಾಲ್ಕನೇದು ಸಂಯೋಜಿಸಿ ಕಲಿಸಿ. ಅಂದ್ರೆ ವಿಷಯವನ್ನು ಸಂಘಟನೆ ಮಾಡಿ ಕಲಿಸಿ ಅಂತ ಹೇಳಿದ್ನಲ್ಲ, ಅದನ್ನ ನೀವು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಹೊಸ ವಿಷಯಗಳನ್ನು ಮಗುವಿಗೆ ಇಮಿಡಿಯೇಟ್ ಆಗಿ ನೀವು ತಿಳಿದಂಗೆ ಹೇಳೋಂಗಿಲ್ಲ. ಅಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ವಿಷಯವನ್ನ ಲಾಜಿಕ್ ಮೂಲಕ ಜೋಡಿಸ್ರಿ, ಆಮೇಲೆ ಏನ್ ಮಾಡ್ರಿ ಟೀಚ್ ಮಾಡ್ರಿ ಅಂತಂದಂಗೆ. ಸೊ ನೀವು ಈ ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಿದ್ರಿ ಅಂತ ತಿಳ್ಕೊಡ್ರಿ, ಆವಾಗ ಈ ಒಂದು ಸ್ಮೃತಿ ಏನದಲ್ಲ, ಸ್ಮೃತಿಯ ಶೈಕ್ಷಣಿಕ ನಿಹಿತಾರ್ಥಗಳು ಈಡೇರ್ತಾವು ಅಂತಂದಂಗೆ. ಓಕೆ, ಸೊ ಇನ್ನ ಈ ಸ್ಮೃತಿಯ ಕುರಿತು ನಾವು ಏನೇನು ಅಭ್ಯಾಸ ಮಾಡಿದೀವಿ ಅನ್ನೋದನ್ನ ಒಂದ್ಸಲ ಕ್ವಿಕ್ ರಿವ್ಯೂ ಮಾಡುವಂತ ಕೆಲಸವನ್ನು ಮಾಡೋಣ. ಮೊದಲನೇ ಒಂದು ಹಂತದಾಗ ನಾವ್ ಏನ್ ಮಾಡಿದ್ವಿ ಅಂದ್ರೆ ಸ್ಮೃತಿಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ಅಭ್ಯಾಸ ಮಾಡಿದ್ವಿ. ಆಮೇಲೆ ಅದಾದ ಕೂಡಲೇ ಸ್ಮೃತಿಯ ಹಂತಗಳು ಏನಿದಾವ ಅನ್ನೋದು ಅಭ್ಯಾಸ ಮಾಡಿದ್ವಿ. ಇದಾದ ಕೂಡಲೇ ಸ್ಮೃತಿಯ ವಿಧಗಳು ಎಷ್ಟಿದಾವ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಅದಾದ ಕೂಡಲೇ ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂತ ಅಂಶಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಆಮೇಲೆ ಅದರ ವಿಧಾನಗಳ ಕುರಿತು ನಾವು ಅಭ್ಯಾಸ ಮಾಡಿದ್ವಿ. ಕೊನೆಯಲ್ಲಿ ಅದರ ಶೈಕ್ಷಣಿಕ ನಿಹಿತಾರ್ಥ ಏನಿದಾವಲ್ಲ, ಇಷ್ಟ ಅಂಶಗಳನ್ನ ನಾವು ಅಭ್ಯಾಸ ಮಾಡಿದೀವಿ. ಇನ್ನ ಮುಂದುವರೆದು ಇನ್ನು ಇದ್ರ ಮುಂದಿನ ಭಾಗ ವಿಸ್ಮೃತಿ ಅಂತ ಹೇಳಿ ಬರ್ತದ. ಸೊ ಮುಂದಿನ ಅವಧಿಯಲ್ಲಿ ನಾವು ವಿಸ್ಮೃತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.